ಏನಪ್ಪ ಅದು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮ್ಮೆಲ್ಲರೂ ಆಶೀರ್ವಾದ ಎಕ್ಕ ಚಿತ್ರ ಹಾಗೂ ಇಡೀ ಚಿತ್ರತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. 3 ದೊಡ್ಡ ಪ್ರೊಡಕ್ಷನ್ ಹೌಸು ಒಟ್ಟಿಗೆ ಸೇರ್ತಿರೋದು ಕನ್ನಡ ಇಂಡಸ್ಟ್ರಿಗೆ ಹೊಸ್ತು ಅಂತಲ್ಲ, ಬಟ್ ಇತ್ತೀಚಿನ ದಿನಗಳಲ್ಲಿ ಹೊಸದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೇ ಥರ ಬೆಳವಣಿಗೆ ಇನ್ನು ಮುಂದೆ ಆಗಲಿ. ಇದು ಮುಂದೆ ತುಂಬ ಹೊಸ ಕೊಲಾಬ್ರೇಷನ್ಸ್ಗೆ ಒಂದು ಅವಕಾಶ ಕೊಡಲಿ ಅಂತ ಆಸೆ ಪಡ್ತೀನಿ. ಏನಂದರೆ ಇಂಡಸ್ಟ್ರಿ ಅಂದಮೇಲೆ ಎಲ್ಲರೂ ಒಟ್ಟಿಗೆ ಇರಬೇಕು. ನಾವು ಜೊತೆಗೆ ಸೇರ್ಕೊಂಡು ಸಿನಿಮಾ ಮಾಡಿದಾಗ ಆ ಸಿನಿಮಾಗಿರೋ ತಾಕತ್ತು ಶಕ್ತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋ ನಂದು ಆಸೆ ಹಾಗೂ ಆಕಾಂಕ್ಷೆ. ಅದೇ ಥರ ಇವಾಗ ತುಂಬ ದೊಡ್ಡ ಟೀಮು, ಚರಣ್ ಸರ್ ಆಗಿರಲಿ, ಸತ್ಯ ಹೆಗ್ಡೆ ಸರ್ ಅಂತೂ ನಾನು ಚಿಕ್ಕ ವಯಸ್ಸಿದ್ದಾಗ ಜಾಕಿ ಸಿನಿಮಾ ಅದಕ್ಕೆ ಮುಂಚೆಯಿಂದ ಎಲ್ಲ ಸಿನಿಮಾನು ನೋಡ್ಕೊಂಬಂದು ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಬಂದು ಇವತ್ತು ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ. ಕಲಿಯೋಕ್ಕೆ ಭಾಳ ಅವಕಾಶ ಇದೆ. ಆ್ಯಂಡ್ ಚರಣ್ ಸರ್ ಅವ್ರ ಮ್ಯೂಸಿಕ್ ಅಂತೂ ಮೊದಲಿಂದ ತುಂಬ ಇಷ್ಟ. ಟಗರು ಸಿನಿಮಾ ಅಂತೂ ಅವಾಗ ಕೇಳ್ದಾಗಿಂದ ಪ್ರತಿಯೊಬ್ಬರಿಗೂ ಆ ಟಗರು ಸಾಂಗ್ ಅಂತೂ ಇವಾಗ ನೆನಪಾದ್ರೂ ಒಂಥರ ಮೈಕೆಲ್ಲ ಈಗಲೇ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ. ಸೊ ಅದೇ ಥರ ಒಂದು ಸೂಪರ್ ಆಗಿರೋ ಒಂದು ಸಾಂಗ್ ನಮ್ಮ ಚಿತ್ರಗೂ ಬರ್ತಾ ಇದೆ. ಆ್ಯಂಡ್ ಸುಮಾರು ಸಾಂಗ್ಸ್ ಇದೆ. ಅವ್ರ ಜೊತೆನೂ ಕೆಲಸ ಮಾಡೋಕ್ಕೆ ತುಂಬ ಖುಷಿ. ಆ್ಯಂಡ್ ಮಾಸ್ತಿ ಸರ್ ಅಂತೂ ಎಲ್ರಿಗೂ ಗೊತ್ತು ಅವ್ರ ಬರವಣಿಗೆಯಲ್ಲಿ ಎಷ್ಟು ತೂಕ ಇದೆ, ಎಷ್ಟು ಪವರ್ ಇದೆ ಅಂತ. ಅವ್ರು ಬರೆಯೋ ಲೈನ್ಸಲ್ಲಿ ನಾನು ಕರೆಕ್ಟಾಗಿ ಶಕ್ತಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸರ್, ನೋಡೋಣ. ಆ್ಯಂಡ್ ಅಫ್ಕೋರ್ಸ್ ಅಶ್ವಿನಿ ಆಂಟಿ ನನಗೆ ತುಂಬ ದೊಡ್ಡ ಸಪೋರ್ಟು ಪ್ರತಿಯೊಂದು ವಿಷಯದಲ್ಲಿ. ಆ್ಯಂಡ್ ನಮ್ಮ ಹೋಮ್ ಬ್ಯಾನರಲ್ಲಿ ಸಿನಿಮಾ ಬರ್ತಿರೋದು ನನಗೆ ತುಂಬ ಖುಷಿ ಆಗುತ್ತೆ. ಜೊತೆಗೆ ಜಯನ ಕಂಬೈನ್ಸ್ ಆ್ಯಂಡ್ KRG ಒಟ್ಟಿಗೆ ಸೇರ್ತಿ ಅಂದರೆ ಎಲ್ಲರೂ ನಮ್ಮ ಮನೆಯವ್ರ ಥರನೇ ಒಂದೇ ಬಿಲ್ಡಿಂಗಲ್ಲಿ ಇರೋದು. ಇನ್ಫ್ಯಾಕ್ಟ್ ಸೊ ಒಂದೇ ಬಿಲ್ಡಿಂಗಲ್ಲಿ ಸುಮಾರು ವರ್ಷ ಒಟ್ಟಿಗೆ ಇದ್ದು ಪ್ರತಿಯೊಂದು ಪ್ರೊಡಕ್ಷನ್ ಹೌಸಲ್ಲೂ ಒಂದು ಸ್ಟ್ರೆಂತ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಸ್ಟ್ರೆಂತ್ ಎಲ್ಲ ಇವತ್ತು ಒಟ್ಟಿಗೆ ಸೇರಿಸಿ ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅನ್ನೋದು ನಮ್ಗೆಲ್ರೂ ನಂಬಿಕೆ. ನೀವೆಲ್ಲರೂ ಇಷ್ಟಪಡ್ತೀರಾ ಎಕ್ಕ ಸಿನಿಮಾನ ಅನ್ನೋದು ನಾನು ನಂಬಿದ್ದೀನಿ. ನಿಮ್ಮೆಲ್ಲರೂ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಮ್ಮ ರೋಹಿತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅಫ್ಕೋರ್ಸ್ ಫಸ್ಟ್ ರತ್ನನ್ ಪ್ರಪಂಚ ನನಗೆ ತುಂಬ ಇಷ್ಟ ಆಗಿದ್ದು ಸಿನಿಮಾ. ಆ್ಯಂಡ್ ಅವ್ರು ತೆಗಿಯೋ ಸ್ಟೈಲ್ ಆಗಲಿ, ಅವ್ರು ಸಿನಿಮಾ ಮಾಡೋ ಸ್ಟೈಲ್ ಆಗಲಿ ನನಗೆ ಭಾಳ ಇಷ್ಟ. ಆ್ಯಂಡ್ ಈ ಫಿಲಿಮಲ್ಲಿ ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಕತೆ, ತುಂಬ ವೇರಿಯೇಷನ್ಸ್ ಇದೆ. ಆ್ಯಂಡ್ ಮಾಸ್ತಿ ಸರ್ ಹೇಳ್ದಂಗೆ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಕ್ಟ್ ಮಾಡೋಕ್ಕಂತ ತುಂಬ ಈ ಸಿನಿಮಾಲು ನನಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ವೇರಿಯೇಷನ್ ಸಖತ್ ಚಾಲೆಂಜಿಂಗ್ ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಜೊತೆ ಟ್ರಾವೆಲ್ ಮಾಡೋಕ್ಕೂ ನಾನು ಕಾಯ್ತಾ ಇದ್ದೀನಿ ಸರ್. ಆ್ಯಂಡ್ ಹೀರೋಯಿನ್ ಸಂಪಾದ, ಆಲ್ ದಿ ಬೆಸ್ಟ್, ನಿಮಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಎಲ್ಲರೂ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎರಡನೇ ಸಿನಿಮಾ ನಾನು ಯುವ ಜೊತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಗಾಟ್ ಲಕ್ಕಿ. ಒಳ್ಳೆ ಟೀಮ್, ಚರಣ್ ಇರ್ಬೋದು, ಸತ್ಯ ಹೆಗ್ಡೆ ಸರ್ ದ ಹೀರೋಯಿನ್ಸ್, ಅಫ್ಕೋರ್ಸ್ ಮಾಸ್ತಿ ದ ರೈಟರ್, ಫ್ಯಾಂಟಾಸ್ಟಿಕ್ ರೈಟರ್. ರೋಹಿತ್ ಅವ್ರ ಕಥೆನೂ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಎಲಿಮೆಂಟ್ಸ್ ಇದೆ, ಕಾಂಟೆಂಟ್ ವರ್ಸಸ್ ಕಮರ್ಷಿಯಲ್. ಸೊ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್. ರೋಹಿತ್ ಪತ್ಕಿ ಸರ್ದು ನಾನು ರತ್ನನ್ ಪ್ರಪಂಚ ನೋಡಿದ್ದೆ, ತುಂಬ ಚೆನ್ನಾಗಿ ಇಷ್ಟ ಆಗಿದ್ದು ಸಿನಿಮಾ. ಮತ್ತು ಸತ್ಯ ಸರ್ ಹೇಳ್ದಂಗೆ 3 ಪ್ರಮುಖ ಸಂಸ್ಥೆಗಳು ಅಂದರೆ KRG, ಜಯಣ್ಣ ಫಿಲ್ಮ್ಸು ಮತ್ತು ಅಶ್ವಿನಿ ಮೇಡಮ್ PRK. ಸೊ ಇವ್ರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋದು ತುಂಬಾ ಖುಷಿ ಕೊಡ್ತಾ ಇದೆ. ಮತ್ತು ಕತೆ ವಿಚಾರಕ್ಕೆ ಬಂದಾಗ ತುಂಬ ತಿರುವುಗಳು ಹೊಡೆದಿರೋಂಥ ಕತೆ. ಮತ್ತು ಯುವ ಸರ್ ಲಕ್ಕಿ, ಯಾಕಂದರೆ ಒಬ್ಬ ಆ್ಯಕ್ಟ್ರಾಗಿ ಈ ಥರದ್ದು ವರ್ಸಟ್ಯಾಲಿಟಿ ಇರುವಂಥ ಕತೆ ಸಿಕ್ಕಿರೋದು. ಮತ್ತು ಅವರು ಇನ್ನೂ ಚೆನ್ನಾಗಿ ಪೋರ್ಟ್ರೇಟ್ ಆಗುವಂಥ ಕತೆ. ಸೊ ಥ್ಯಾಂಕ್ಸ್ ಟು ರೋಹಿತ್ ಪತ್ಕಿ ಸರ್, ಯಾಕೆಂದರೆ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಮತ್ತು ಕಂಪ್ಲೀಟಾಗಿ ನನಗೆ ಬರೆದು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಒಂದಷ್ಟು ಶೇಡ್ಸು ನಾವು ಬರೆದು ಕೊಡೋವಂಥ ಕೆಲಸ ನಡೀತಿದೆ. ಮತ್ತು ವೇದಿಕೆ ಮೇಲೆ ಘಟಾನುಘಟಿಗಳಿದ್ದಾರೆ, ಸತ್ಯ ಸಾರು, ಚರಣ್ ಸಾರು ಮತ್ತು ರಾಜನ್ ಸಾರು, ತುಂಬ ಜನ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಯೋಗಿ ಜಿ ರಾಜ್ ಬಗ್ಗೆ ನಾನು ಹೇಳಲೇಬೇಕು, ನನಗೆ ತುಂಬ ಒಳ್ಳೆ ಗೆಳೆಯ. ಸೊ ಒಂದು ಕಾಲದಲ್ಲಿ ಟೀ ಕುಡ್ಕೊಂಡು ಕಾಲ ಕಳಿತಿದ್ದ ಗಾಂಧಿನಗರದಲ್ಲಿ ಇವತ್ತೊಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ತಾನು ಒಂದು ಸಂಸ್ಥೆಯಲ್ಲಿ ಬಲವಾಗಿರೋದು ತುಂಬ ಖುಷಿ ಕೊಡುತ್ತೆ. ಮತ್ತು ಎಕ್ಕ ಅದು ಮಾಸ್ ಟೈಟಲ್ಲು, ಸೊ ತುಂಬ ಜನಕ್ಕೆ ಎಟುಕುತ್ತೆ. ಸೊ ಏನು ಅನ್ನೋದು ಕತೆ ಸಿನಿಮಾ ಎಲ್ಲ ಬಂದಮೇಲೆ ಇದಾಗುತ್ತೆ. ಮೇಡಮ್ ಥ್ಯಾಂಕ್ ಯು ಮೇಡಮ್. ಅಶ್ವಿನಿ ಮೇಡಮ್ಗೆ ಎಲ್ರಿಗೂ ನಮಸ್ಕಾರ.
ಇವತ್ತು ನಿಜವಾಗ್ಲೂ ಖುಷಿ ಪಡುವಂಥ ವಿಷಯ ನನಗೆ. ಯಾಕಂದರೆ ಕರ್ನಾಟಕದ 3 ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಗಳು ಸೇರಿಕೊಂಡು ಒಂದು ಪವರ್ಫುಲ್ ಆದ ಕತೆ ಇಟ್ಕೊಂಡು ಸಿನಿಮಾ ಮಾಡ್ತಾ ಇರೋದು. ಅದರಲ್ಲಿ ನಾನು ಪಾರ್ಟ್ ಆಗಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ಮತ್ತು ಇದೇ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಜವಾಬ್ದಾರಿನ ನಾನು ಚೆನ್ನಾಗಿ ನಿರ್ವಹಿಸಿ ಉತ್ತಮವಾಗಿ ಕೆಲಸ ಮಾಡ್ತೀನಿ ಅಂತ ಭರವಸೆ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ದೊಡ್ಡ ಜವಾಬ್ದಾರಿ, ಯಾಕಂದರೆ ಇಂಥ ದೊಡ್ಡ ನಿರ್ಮಾಣ ಸಂಸ್ಥೆಗಳು ಒಟ್ಟಿಗೆ ಬಂದು ಈ ಒಂದು ಅವಕಾಶ ನಮಗೆ ಕೊಟ್ಟಾಗ ಆ್ಯಂಡ್ ಯುವ ಅವರು ನಡೆಸ್ತಾ ಇರುವಾಗ ಅಂದರೆ ತುಂಬ ದೊಡ್ಡ ಜವಾಬ್ದಾರಿ. ಸೊ ತುಂಬ ಒಳ್ಳೆ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ರೋಹಿತ್ ಸರ್, ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮಿ. ಹಿ ಹಸ್ ವರ್ಕ್ ಬೇರೆ ಇಂಡಸ್ಟ್ರಿಗಳಲ್ಲೂ ವರ್ಕ್ ಮಾಡಿದ್ದಾರೆ. ನಮ್ಮಲ್ಲೂ ಮಹಾಕ್ಷತ್ರಿಯ ಅನ್ನೋ ಒಂದು ವಿಷ್ಣು ಸರ್ ಸಿನಿಮಾಲ್ಲೂ ವರ್ಕ್ ಮಾಡಿದ್ದಾರೆ. ತುಂಬ ವರ್ಕ್ ಮಾಡಿದ್ದಾರೆ. ಸೊ ಇದರಲ್ಲಿ ವಿ ಹ್ಯಾವ್ ಫೌಂಡ್ ಹಿಮ್ ವೆರಿ ರಾ ನ್ಯೂ, ನಮಗೋಸ್ಕರ ಬಂದಿದ್ದಾರೆ. ಥ್ಯಾಂಕ್ ಯು. ಪ್ರೊಡ್ಯೂಸರ್ಸ್ Ashwini madam, Karthik and Mr. Yogiraj and Mr. Jayanna, thank you so much. ತುಂಬ ಈ ಅವಕಾಶಕ್ಕೆ ತುಂಬ ಧನ್ಯವಾದಗಳು. ಸಿನಿಮಾದು ಶೂಟಿಂಗ್ ಬಗ್ಗೆ ಕಾರ್ತಿಕ್ ಅವ್ರು ಹೇಳ್ತಾ ಇರೋ, ಸಿನಿಮಾ ಸ್ಟಾರ್ಟ್ ಆಗೋದು ಕಾಶ್ಮೀರದಲ್ಲಿ, ಎಂಡ್ ಆಗೋದು ಕಾಶ್ಮೀರದಲ್ಲೇ. ಬಟ್ ಈ ಮಧ್ಯೆ ಅಲ್ಲಿಂದ ಜರ್ನಿ ಬೆಂಗಳೂರಿಗೆ ಬರುತ್ತೆ, ಬೆಂಗಳೂರಿಂದ ಮೈಸೂರು ಹೋಗುತ್ತೆ, ಮೈಸೂರಿಂದ ಬಾಂಬೆ, ಕಲ್ಕತ್ತಾ, ಡೆಲ್ಲಿ ಫುಲ್ ರೌಂಡ್ ಆಗುತ್ತೆ. ಮತ್ತು ಇದ್ರ ಜೊತೆಲಿ ಸ್ವಲ್ಪ ಹಳ್ಳಿ ಪೋರ್ಷನ್ನು ಬರುತ್ತೆ. ಇನ್ನೂ ಹತ್ರ ಬೇಕಾ? ಹಳ್ಳಿ ಪೋರ್ಷನ್ನು ಬರುತ್ತೆ. ಮತ್ತು ಈ ಸಿನಿಮಾ ಕಾರ್ತಿಕ್ ಅವ್ರು ಹೇಳ್ದಂಗೆ ಸ್ಟಾರ್ಟ್ ಆದರೆ ಒಂದೇ ಶೆಡ್ಯೂಲ್ನಲ್ಲಿ ಸಿನಿಮಾ ಮುಗಿಸ್ತೀವಿ. ಜೊತೆಲಿ ಜೂನ್ 6ಕ್ಕೆ ಅನೌನ್ಸ್ ಮಾಡಿದ್ದೀವಿ. ರೀಸನ್ ಬಂದು ಇಷ್ಟೇ, ನಾವು ಬರೀ ಥಿಯೇಟ್ರಿಗೋಸ್ಕರ ಸಿನಿಮಾ ಮಾಡ್ತಾ ಇದ್ದೀವಿ, ಹಂಗನ್ಬಿಟ್ಟು ಬೇರೆದೇನು ಮಾರಲ್ಲ ಅಂತ ಅಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗಿದೆ, ಟಿ ವಿ ಮತ್ತು ಡಿಜಿಟಲ್ ಬಂದ್ಬಿಟ್ಟು ಬಜೆಟ್ಗಳು ಜಾಸ್ತಿಯಾಗಿ ಸಿನಿಮಾ ರಿಲೀಸಾಗಿ ಹಿಟ್ಟಾದ್ರೂ ಅವರು ಬರ್ತಾ ಇಲ್ಲ. ಅದಕ್ಕೋಸ್ಕರ 3 ಕಂಪ್ನಿ ಸೇರಿ ಏನಕ್ಕೆ ಇದು ಮಾಡೋದು, ಬಿಗ್ ಬಜೆಟ್ ಸಿನಿಮಾನೇ, ಕಷ್ಟದಲ್ಲಿ ಸುಖದಲ್ಲಿ ಎಡದಲ್ಲಿ ಇರೋಣ. ಇದೊಂಥರ ಚಾಲೆಂಜ್ ಆಗಿ ತಗೊಂಡು, ಅಂದರೆ ನೆಗೆಟಿವ್ ಏನಿಲ್ಲ, ಚಾಲೆಂಜ್ ಆಗಿ ತಗೊಂಡು ಜನಗಳಿಗೋಸ್ಕರ ಚಾಲೆಂಜ್ ಆಗಿ ತಗೊಂಡು 6 ತಿಂಗಳಿಗೆ ರಿಲೀಸ್ ಮಾಡಬೇಕು. ಮತ್ತು ಇದ್ರ ಜೊತೆಲಿ ಇನ್ನೊಂದು ಪ್ಲಸ್ ಏನಂದರೆ, ಟಿ ವಿ ಡಿಜಿಟಲ್ ಬಂತು ಚೇತನ್, ನಾನು ಹೇಳಿದೆ ನಿನ್ನ ಹತ್ರ, ಹಂಗೆ ತಗೊಂಡು ಹೋದ್ರು, ಹಂಗೆ ಬೆಳೆಸಿದ್ರು. ಬಟ್ ಥಿಯೇಟ್ರ್ನವ್ರು ಏನು ಅಂದರೆ, ಥಿಯೇಟ್ರಿಗೆ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಒಂದು ಥಿಯೇಟ್ರು ಓಪನ್ ಆದರೆ ಅದಿರೋ ಗಂಟ ಒಬ್ಬ ನಿರ್ಮಾಪಕನಿಗಾಗಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ಗಾಗಲಿ ಅನ್ನ ಹಾಕಿರ್ತಾರೆ. ಇವತ್ತು ನಮಗೆ ಅವರೇ ಅನ್ನ ಹಾಕ್ತಾ ಇರೋದು, ಅವ್ರ ಜೊತೆಲೇ ನಾವು ಹಂಚ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಗೆ ಹೊಟ್ಟೆ ತುಂಬ ಊಟ ಬಡಿಸ್ತಾರೆ. ಅದರ ಕಷ್ಟ ಸುಖದಲ್ಲಿ 2 ತಿಂಗಳು ಥಿಯೇಟ್ರ್ನವ್ರು ಇದ್ದಾರೆ. ಅದಕ್ಕೋಸ್ಕರ ನಾವು ಥಿಯೇಟ್ರಿಗೆ ಸಿನಿಮಾ ಮಾಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ, ಆರೈಕೆ ದಯವಿಟ್ಟು ನಮ್ಮ ತಲೆ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸಿನಿಮಾನ ಒಳ್ಳೆಯವ್ರ ಜೊತೆ ಸೇರಿ ಮಾಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಇದೇ ಥರ ಯಾವಾಗಲೂ ನಮ್ಮ ಮೇಲೆ ಇರಲಿ. ನಮ್ಮ ಪಿಕ್ಚರ್ಗೆ ಒಳ್ಳೆ ಪ್ರಮೋಷನ್ ಮಾಡಿಕೊಡಿ ದಯವಿಟ್ಟು, ಅಷ್ಟು ಕೇಳ್ಕೊತೀನಿ ನಿಮ್ಮನ್ನು. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಾನು ಲಾಸ್ಟ್ ಟೈಮ್ ಬಂಡಿ ಮಾತಾಡೋಂಗೆ ಬಂದಾಗ ಲಾಂಗ್ ಟೈಮ್ ಆಗೋ ಅಲ್ಲಿ ಪೋಸ್ಟರ್ಸ್ ಎಲ್ಲ ನೋಡಿ ನಾನು ನೆಕ್ಸ್ಟ್ ಯಾವಾಗ ಬರ್ತೀನಿ ಮೂವಿಗೆ ಅಂತ ಅಂದ್ಕೊಂಡಿದ್ದೆ. ಸೊ ದ ನೆಕ್ಸ್ಟ್ ಟೈಮ್ ಐ ಆಮ್ ಕಮಿಂಗ್. ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್. ಐ ಆಮ್ ವೆರಿ ಹ್ಯಾಪಿ ಬಟ್ ಆಲ್ಸೋ ಅ ಲಿಟಲ್ ಟೆನ್ಸ್. ತುಂಬ ಚೆನ್ನಾಗೋದ್ರು. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ವರ್ಕಿಂಗ್ ವಿತ್ ಯುವ, ಅಶ್ವಿನಿ ಮ್ಯಾಮ್, ಜಯಣ್ಣ ಸರ್ ಆ್ಯಂಡ್ ಕಾರ್ತಿಕ್. ಥ್ಯಾಂಕ್ ಯು. ಜಾಲಿ ನಮಗೆ ಇಷ್ಟೊಂದು ದೊಡ್ಡ ಸಂಸ್ಥೆಯಲ್ಲಿ ಚಾನ್ಸ್ ಕೊಟ್ಟಿರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ನಾನು ಫಸ್ಟ್ ಪಿಕ್ಚರೇ ಟಗರು, 2ನೇದು ಅಪ್ಪು ಸರ್ ಜೊತೆಲಿ ಮಾಡಬೇಕಾಯ್ತು, ಮಿಸ್ ಆಯಿತು. 3ನೇದು ರಾಘಣ್ಣ ಜೊತೆಲಿ ಆಗಲಿಲ್ಲ, ಅವ್ರ ಮಗ ಯುವರಾಜ್ ಜೊತೆಲಿ ಮಾಡ್ತಾ ಇದ್ದೀನಿ. ಈ 3 ಪಿಕ್ಚರ್ ಮಾಡಿದ್ದು ನನಗೆ ರಾಜಣ್ಣ ಜೊತೆಲೇ ಮಾಡ್ದಂಗೆ ಒಂದು ಖುಷಿ. ರಾಜಣ್ಣ ಜೊತೆಲೇ ಮಾಡ್ದಂಗೆ ಖುಷಿ. ಈ ಜಾಲಿ ಒಂದು ಪದ ವಿಜಯ್ ಸಾರು ಹಾಗೂ ಮಾಸಿ ಸಾರ್ಗೆ ನಾನು ತುಂಬ ದೊಡ್ಡ ಮಟ್ಟದಲ್ಲಿ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಹೆಂಗಳದು, ನಾನು ಮಾಡಿದ 4 ಪಿಕ್ಚರ್ಗೂ ಮಾಸಿ ಸಾರೇ ಡೈಲಾಗು, ಚರಣ್ ಸಾರೇ ಮ್ಯೂಸಿಕ್ಕು, 3 ಪಿಕ್ಚರ್ ಬ್ಲಾಕ್ ಬಸ್ಟರು. ಇದು ಅದೇ ಥರ ಬ್ಲಾಕ್ ಬಸ್ಟರ್, ಸೂಪರ್. ಯಾಕಂದರೆ ನಾವು ನೋಡಿ ಆ ಟ್ರಿಕ್ ಆಗಿ ಮಾಸಿ ಸಾರು, ಚರಣ್ ಸಾರು ಹಿಂಗೆ ಬಂದಿದ್ವಿ. ಅದರಿಂದ ನಮಗೆ ಚಾನ್ಸ್ ಕೊಟ್ಟಿದ್ದ ಎಲ್ಲ ಗಣ್ಯವತ್ರಗಳು ಥ್ಯಾಂಕ್ಸ್ ಹೇಳ್ಕೊಂಡು ನಾನು ಬಿಡು ಮಾಡ್ಕೊತೀನಿ. ಥ್ಯಾಂಕ್ ಯು. ಜಾಲಿ ಎಲ್ಲ ಜಾಲಿ. ಎಕ್ಕ ಪಿಕ್ಚರ್ಗಂತ ಒಂದು ಮಸ್ತ್ ಜಾಲಿ. ಥ್ಯಾಂಕ್ ಯು ಎಲ್ರಿಗೂ ಬಂದಿರೋದಕ್ಕೆ ಮೊದಲನೇದಾಗಿ. ಹಾಗೆ ಇಷ್ಟು ಜನಗಳ ಜೊತೆ ನಾನು ಒಂದು ಸ್ಟೇಜ್ ಹಂಚ್ಕೋತೀನಿ ಅನ್ನೋದು ಬಹುಶಃ ನಮ್ಮ ಕನ್ಸು ಮನ್ಸಲ್ಲೂ ನೆನೆಸಿರಲ್ಲ ಎಲ್ಲ ಘಟಾನುಘಟಿಗಳು. ಸೊ ಎಲ್ರಿಗೂ ಥ್ಯಾಂಕ್ಸ್.
ಈ ಸಿನಿಮಾನ ಒಂದು ಗಟ್ಟಿ ತಂಡ ಕಟ್ಕೊಂಡು ಶೂಟ್ ಮಾಡೋದಕ್ಕೆ ಹೊರಟಿದ್ದೀವಿ ಆ್ಯಂಡ್ ಪ್ರಿಪೇರ್ ಮಾಡೋದಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಅಣ್ಣ ಹೇಳ್ದಂಗೆ June 6 ರಿಲೀಸ್ಗೂ ಪ್ಲ್ಯಾನ್ ಮಾಡಿದ್ದೀವಿ. ಈಗಾಗಲೇ ಬ್ಯಾಕ್ವರ್ಡ್ಸ್ ವರ್ಕ್ ಮಾಡ್ತಾ ಇದ್ದೀವಿ, ಹಾಡುಗಳು ರೆಡಿ ಆಗಿದೆ, ಆಗಲೇ ಶೂಟಿಗೆ ರೆಡಿ ಆಗಿದ್ದೀವಿ. ಆ್ಯಂಡ್ ಯುವ ಅವರಲ್ಲಿ ಏನೋ ಒಂದು ಎನರ್ಜಿ ಇದೆ, ಆ ಎನರ್ಜಿನ ಚಾನಲೈಸ್ ಮಾಡುವಂಥ ಕೆಲಸ ಈ ಸಿನಿಮಾಲಿ ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೆ ಇಷ್ಟು ಜನ ಸೇರಿದ್ದೀವಿ. ನಮ್ಮ ಮುಂದಿನ ಒಂದು ಪೀಳಿಗೆಯ ಸೂಪರ್ ಸ್ಟಾರ್ ಆಗಿ ನಾವು ಒಬ್ಬ ಯುವನಲ್ಲಿ ಕಾಣ್ಬೋದು ಅಂತ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಸಂಪದ ಶಿ ಈಸ್ ಎ ನ್ಯೂ ಫೇಸ್, ಹೊಸ ಇದು. ಆ್ಯಂಡ್ ಬೇರೆ ಸಿನಿಮಾಗಳು ಮಾಡಿದ್ದಾರೆ, ನಮ್ಮಲ್ಲಿ ಐ ಫೌಂಡ್ ತುಂಬ ಆ್ಯಪ್ಟಾಗಿ ಸೂಟ್ ಆಗ್ತಾರೆ ನಮ್ಮ ಪಾತ್ರಕ್ಕೆ ಅಂತ, ಹಾಗಾಗಿ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಗಟ್ಟಿ ತಂಡ ಸತ್ಯ ಸರ್ರು, ಚರಣ್ ಅವರು, ಮಾಸ್ತಿ ಅವರು ಎಲ್ಲರೂ ಸೇರಿ, ದೀಪು ಸರ್ರು, ಆಮೇಲೆ ರಾಜನ್ ಅವರು, ಆರ್ಟ್ ಶಿವಕುಮಾರ್ ಮತ್ತು ಅಮರ್ ಇದ್ದಾರೆ. ಸೊ ಹೀಗೆ ನನ್ನ ಜೊತೆ ಕತೆ ಬರೆದಿರೋ ವಿಕ್ರಮ್ ಹತ್ವಾರು. ಸೊ ಎಲ್ಲರೂ ವಿ ಆರ್ ಆಲ್ ಒಂದು ಮಟ್ಟದಲ್ಲಿ ಸೀಸನ್ ಆಗ್ಬಿಟ್ಟು ಬಂದಿರೋ ಒಂದು ತಂಡ ಇದು. ಸೊ ವಿ ಆರ್ ಟ್ರೈಂಗ್ ಟು ಗಿವ್ ಯಾವುದೋ ಒಂದು ಒಳ್ಳೆ ಸಿನಿಮಾ ಮಾಡೋಣ, ಚೆನ್ನಾಗಿ ಮಾಡೋಣ ಅನ್ನೋ ಇದ್ರ ಕುತೂಹಲದಲ್ಲಿದ್ದೀವಿ. ಆ್ಯಂಡ್ ಅಣ್ಣ ಹೇಳ್ದಂಗೆ ಪ್ರಾಪರ್ ಥಿಯೇಟ್ರಿಗೆ, ಯಾಕೆಂದರೆ ರತ್ನನ್ ಪ್ರಪಂಚ OTTಯಲ್ಲಿತ್ತು, ಅದನ್ನು ನಾವು ಥಿಯೇಟ್ರಿಗೆ ಮಾಡಬೇಕು ಅಂತಿದ್ದು ಕೋವಿಡ್ ಟೈಮ್ಸ್. ಇದರಿಂದ ಈ ಸಿನಿಮಾ ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ಜನ ಮಜಾ ಮಾಡಿ ಹಬ್ಬ ಮಾಡಿ ಅದಾದಮೇಲೆ ನಾವು OTT ಇದರಲ್ಲಿ ನೋಡೋವಂಥ ಇದಕ್ಕೆ ತೊಗೊಂಬರೋಣ ಅಂತಿದ್ದೀವಿ. ಹಾಗೆಯೇ ಎಲ್ರಿಗೂ ಥ್ಯಾಂಕ್ಸ್, ನಮ್ಮ ಪ್ರೊಡ್ಯೂಸರ್ಸ್ಗೂ. ನನ್ನನ್ನು ನಂಬಿರೋದಕ್ಕೆ ಮುಂಚೆ ಒಬ್ಬರಿಗೆ ಕತೆ ಹೇಳ್ತಿದ್ದೆ, ಇವಾಗ ಜೊತೆಗೆ ಕೂತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಕತೆ ಹೇಳ್ತೀನಿ. ಸೊ ಎಲ್ರಿಗೂ ಥ್ಯಾಂಕ್ಸ್ ನನ್ನನ್ನು ನಂಬಿರೋದಕ್ಕೆ. ಆದಷ್ಟು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನದಲ್ಲೇ ಎಲ್ಲರೂ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಆಗಿದೆ ಒಂದೊಳ್ಳೆ ಬೆಳವಣಿಗೆ. ಸೊ ಈ ಸಿನಿಮಾನ ಯಾಕಂದ್ರೆ ಇಂಡಿವಿಜುವಲ್ ಎಲ್ಲರಿಗೂ ಒಂದೊಂದು ಪ್ರೊಡಕ್ಷನ್ ಮೂಲಕ ಸಿನಿಮಾ ಮಾಡೋ ಎಲ್ಲ ಕೆಪಾಸಿಟಿ ಇರುವಂತ ಮಧ್ಯದಲ್ಲೂ ಕೂಡ ಈ ತರ 3 ಪ್ರೊಡಕ್ಷನ್ ಸೇರಿ ಸಿನಿಮಾ ಮಾಡಬೇಕು ಅಂತ ಯಾಕೆ ಅನಿಸ್ತು? ಯಾಕೆ ಸೇರಿದ್ದೀವಿ ಅಂದರೆ ಅದೇ ಸುಮಾರು ಜನ ಹಂಗೆ ಮಾಡ್ತಾರೆ. ನಮಗೇನಾಯಿತು, ಫಸ್ಟು ನಾನು ಗುರು ಕತೆ ಕೇಳ್ತಾ ಇದ್ವಿ, ನಾನು ಯುವ ಕತೆ ಕೇಳ್ತಾ ಇದ್ವಿ, ಯಾವುದು ಸೆಟ್ ಆಗಿರಲಿಲ್ಲ. ಸರಿ, ಒಂದು ದಿವಸ ಕಾರ್ತಿಕ್ ಮತ್ತು ಯೋಗಿ ಬಂದು ಹೇಳಿದರು, ಅಕ್ಕ ಒಂದು ಸ್ಟೋರಿ ಇದೆ, ಸುಮ್ಮನೆ ಕೇಳಿ, ರೋಹಿತ್ ಒಂದು ಸ್ಟೋರಿ ಮಾಡಿದ, ತುಂಬ ಚೆನ್ನಾಗಿತ್ತು. ಆಮೇಲೆ ಹಾಗೆ ಡಿಸ್ಕಷನ್ ಮಾಡಿದ್ವಿ. ಜಯಣ್ಣ ಸರು ಕೇಳ್ತಾ ಇದ್ದ, 3 ಪ್ರೊಡಕ್ಷನ್ ಹೌಸು ಕೇಳಿದ್ವಿ. ನಾನು ಹೇಳಿದೆ, ಯಾಕೆ ವೈ ಡೋಂಟ್ ವಿ ಡೂ ಇಟ್ ಟುಗೆದರ್ ಅಂತ. ಸೊ ನಾನೇ ಡಿಸಿಷನ್ ತಗೊಂಡು ಅವರು ಓಕೆ ಅಂದರು. ಸೊ ಕತೆ ವಿಚಾರದಲ್ಲಿ ಎಷ್ಟು ಕಾಡಿದೆ ಸಿನಿಮಾ ಅಂತ? ಕತೆ ವಿಚಾರದಲ್ಲಿ ಎಷ್ಟು ಕಾಡಿದೆ ಕತೆ ಅಂತ, ಸ್ಕ್ರೀನ್ ಪ್ಲೇ ಆಗಲಿ ಇದು ಎಷ್ಟು ಇಷ್ಟ ಆಯಿತು? ಕಾಡಿದೆ ಅಂತಲ್ಲ, ಇಟ್ಸ್ ಒಳ್ಳೆ ಕಮರ್ಷಿಯಲ್ ಸಿನಿಮಾ ವಿತ್ ಕಾಂಟೆಂಟ್. ಕಥೆನೂ ಇದೆ, ಕಮರ್ಷಿಯಲ್ ಆಸ್ಪೆಕ್ಟು ಇದೆ. ಆ್ಯಂಡ್ ಗುರುಗೆ ಸೂಟ್ ಆಯ್ತಂತ ನನಗೆ, ಯುವಾಗ ಸೂಟ್ ಆಯ್ತಂತ ನನಗೆ ಅನಿಸ್ತು. ಅದಲ್ಲ, ಕಥೆದ ಹೇಳ್ತಾರೋ ಕಾಡಿದೆ ಅಂತಂದ್ರೆ ಸಿನಿಮಾದಲ್ಲಿ ರೋಹಿತ್ದು ನೋಡಿದ್ರೆ ದಯವಿಟ್ಟು ಗಮನಿಸಿಲಿ, 4 ಕಿರುಚಿತ್ರಗಳು ಸೇರಿ ಅಂದ್ರೆ ಆಂಥಾಲಜಿ ಅಂತ ಇದ್ದಾಗ ಎಷ್ಟೋ ಪಾತ್ರಗಳು ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ. ಸೇಮ್ ರತ್ನನ್ ಪ್ರಪಂಚದಲ್ಲಿ ಇವತ್ತಿಗೂ ಧನಂಜಯ ಅವ್ರದ್ದಾಗ್ಲಿ, ಉಮಾಶ್ರೀದು, ಪ್ರಮೋದು, ಶ್ರುತಿ ಮೇಡಮ್ದು ಎಲ್ಲಾರ್ದು ಎಲ್ಲ ಪಾತ್ರಗಳು ಇವತ್ತಿಗೂ ಮಾತಾಡ್ತಾರೆ. ಆಲ್ಮೋಸ್ಟ್ 4 years ಆಯ್ತು ರತ್ನನ್. ಉತ್ತರಾಖಂಡಲ್ಲೂ ಕೂಡ ಅವ್ರು ಬರ್ತಿರೋ ಒಂದೊಂದು ಕ್ಯಾರೆಕ್ಟರ್ ಜರ್ನಿ ಇರುತ್ತಲ್ವ, ಅದು ಇಟ್ಸ್ ಆಲ್ವೇಸ್ ಅವರು ತುಂಬಾ ರಿಯಲ್ ಲೈಫ್ಗೆ ಹತ್ರದ್ದು, ನಮ್ಮಲ್ಲಿ ಸುತ್ತಮುತ್ತ ನೋಡಿರೋ ಜನದ್ದು ಅಥವಾ ಕೇಳಿರೋ ವ್ಯಕ್ತಿಗಳ ಬಗ್ಗೆ ಕಥೆ ಇರುತ್ತೆ. ಇದಲ್ಲೂ ಅದೇ ತರದ್ದು ಓಪನ್ ಜರ್ನಿ. ಹೀರೋ ಯುವ ಅನ್ನೋದು ಏನಕ್ಕಾದ ಅವನ್ ಜರ್ನಿ. ಜಯಣ್ಣ ಅವ್ರು ಹೇಳ್ದಂಗೆ ಕಾಶ್ಮೀರಿಂದ ಸಿನಿಮಾದಲ್ಲಿ ಸ್ಟಾರ್ಟ್ ಆದ್ರು, ಏನಕ್ಕೆ ಅಲ್ಲೇ ಉಂಟಾಗುತ್ತೆ. ಅಂಡ್ ವೈಡ್ ರೇಂಜ್ ಆಫ್ ಊರಲ್ಲಿ ಶೂಟಿಂಗ್ ಮಾಡ್ಬೇಕಾಗಿರೋ ಪಿಕ್ಚರು. ಸೊ ಪಾತ್ರಗಳು, ಎಲ್ಲಾ ಪಾತ್ರಗಳು ಕಾಡುತ್ತೆ ನಿಮ್ಗೆ. ನೀವು ಥಿಯೇಟರ್ ಆಚೆ ಹೋಗ್ತಿದ್ದಾಗ ಈ ಎಲ್ಲಾ ಸಿನಿಮಾದಲ್ಲೂ ಪಾತ್ರಗಳು ನಿಮ್ಗೆ ಉಳ್ಕೊಳತ್ತೆ. ಇನ್ನೂ ಒಂದು ವರ್ಷ ಆಗಲಿ 2 ವರ್ಷ ಆಗಲಿ ಪಾತ್ರಗಳ ಬಗ್ಗೆ ಮಾತಾಡ್ತೀರ. ಅದು ನಿಮ್ಗೆ ನೆಕ್ಸ್ಟ್ ಇವನ್ ನೀವು ಕತೆ ಕೇಳಾದ್ಮೇಲೆ 2 ದಿನ ಆಗ್ಲಿ 3 ದಿನ ಆದ್ಮೇಲೆ ನಿಮ್ಗೆ ಆ ಕಥೆಗಳಲ್ಲಿ ಆ ಪಾತ್ರಗಳಾಗ್ಲಿ ಸನ್ನಿವೇಶಗಳು ನಿಮ್ಗೆ ನೆನ್ಪು ಬರ್ತಿದ್ರೆ ಅದನ್ನ ಕಾಡುತ್ತಾನೆ ಅದನ್ನೇ. ಸೊ ನಿಮ್ಗೂ ಹಂಗೆ ಕಾಡುತ್ತೆ. ಸೊ ಆಲ್ ದಿಸ್ ಪಾತ್ರಗಳು ಮೇನ್ಲಿ ಆಲ್ ಕ್ಯಾರೆಕ್ಟರ್ಸ್ ಇನ್ ದ ಫಿಲ್ಮ್, ಅದು ಇದಾಗುತ್ತೆ. ಸೆಲೆಬ್ರೇಷನ್ ಅಂತ ಕೇಳಿದ್ರಲ್ಲ, ಯಾವುದೋ ಒಂದೇನೋ ಕಟ್ಟಬೇಕಾದ್ರೆ ಅಥವಾ ಏನೋ ದೊಡ್ಡದಾಗಿ ಯೋಚನೆ ಮಾಡಬೇಕಾದ್ರೆ ಎಲ್ಲರೂ ಕೈ ಜೋಡಿಸಿದ್ರೆ ಒಂದೇನೋ ಅಂದ್ರೆ ಇವಾಗ ತುಂಬಾ ಅತಿರೇಕ ಅನ್ನಿಸ್ಬೋದು. ಈಗ ರಾಮ ಮಂದಿರ ಕಟ್ಟಬೇಕು ಅಂದ್ರೆ ಎಲ್ಲರೂ ಕೈ ಜೋಡಿಸೋದ್ವಲ್ಲ, ಆ ರೀತಿ ಏನೋ ಒಂದು ಆಗ್ಬೇಕಲ್ವ ನಮ್ಮ ಇಂಡಸ್ಟ್ರಿಲಿ, ಮುಂದಿನ ಪೀಳಿಗೆಗೆ ಏನೋ ಆಗ್ಬೇಕಿತ್ತಲ್ವಾ. ಸೊ ಅವರೊಬ್ಬರನ್ನ ಪ್ರಾಬಬ್ಲಿ ನಾವು ವಿ ಆರ್ ಆಲ್ ಸೆಲೆಬ್ರೇಟಿಂಗ್ ಇಟ್. ಅಪ್ಪು ಸರ್ನ ಸೆಲೆಬ್ರೇಟ್ ಮಾಡ್ದಂಗೆ ನಾವು ಇವ್ರನ್ನೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಇದರಲ್ಲೇ ಇರೋದು. ಅತಿರೇಕದ ಮಾತಲ್ಲ, ಆಕ್ಚುಲ್ ನಮ್ಮ ಮನಸ್ಸಿಂದ ಬಂದಿರೋದು. ಮುಂಚೆಯಿಂದನೂ ಬಂದಿರೋದು ಲೊಕೇಶನ್. ನೀವು ಭೂತಾಯನ ಮಗ ಇವು ನೋಡಿದಾಗ್ಲೂ 3-4 ಜನ ಪ್ರೊಡ್ಯೂಸರ್ ಇದ್ದಾರೆ. ನೀವು ಈಗ ಹಿಂದಿ ತೆಲುಗು ಸಿನಿಮಾ ನೋಡಿದ್ರೆ ಎಲ್ಲರಿಗೂ ಇಂಡಿವಿಜುವಲ್ ಇದ್ರೂ ಸಿನಿಮಾನ ದೊಡ್ಡದು ಮಾಡಿದಾಗ ಆಮೇಲೆ ಕೊಲಾಬ್ರೇಷನ್ ದ ಫ್ಯೂಚರ್. ಅದೇ ಅದ್ರಲ್ಲಿ ಒಟ್ಟಿಗೆ ಸೇರಿದ್ರೆ
ಸ್ವಲ್ಪ ಅದು ಇನ್ನೂ ಚೆನ್ನಾಗಿ ನೀವು ಮೂಡ್ ಬರ್ಸುತ್ತದೆ ಅಂತ. ಸೊ ಮೇನ್ಲಿ ಅದೇ, ಎವ್ರಿ ಒನ್ ಥಿಂಕಿಂಗ್ ಸೇಮ್ ಇದೆ, ಒಂದೇ ಟಾರ್ಗೆಟ್ ಇದೆ. ಸೊ ಅಲೈನ್ ಆದಾಗ 3 ಜನ ಜೊತೆ ಮಾಡೋದೇನು ತೊಂದರೆ ಇಲ್ಲ ಅಂತ ಅನ್ಸುತ್ತೆ. ಸರ್ ಅದಕ್ಕೆ ರಿಲೇಟೆಡ್ ಪ್ರಶ್ನೆನೇ ಇದು. ಸೊ ನೀವು 3 ಜನ ಅಂದರೆ ಎಲ್ಲ ಈಗ 3 ಜನನೂ ದೊಡ್ಡ ಪ್ರೊಡಕ್ಷನ್ ಹೌಸೇ, ಎಷ್ಟು ಕೋಟಿ ಬೇಕಿದ್ರು ನೀವು ಒಬ್ಬೊಬ್ಬರೇ ಹಾಕ್ಬೋದು. ಸೊ ಹೈ ಬಡ್ಜೆಟ್ ಜಾಸ್ತಿ ಇದೆಯಾ ಹೇಗೆ ಏನು ಅಂತ, ಅದಕ್ಕೆ 3 ಜನನೂ ಕೊಲಾಬ್ರೇಟ್ ಆಗಿದ್ದೀರಾ ಅಂತ. ಹೈ ಬಜೆಟಿಂದ ಸಿನಿಮಾ ತಕ್ಕಂಗಿದೆ. ಇಷ್ಟು ಒಬ್ಬರೇ ಮಾಡೋಕ್ಕಾಗಲ್ಲ ಅದಕ್ಕಿಂತ ಬಿಟ್ಟು ಒಂದು ಸಿನಿಮಾಗೆ ಎಷ್ಟು ಬೇಕು ಅಷ್ಟು, ಆ ಸಿನಿಮಾಗೆ ಎಷ್ಟು ಬೇಕು ಎಲ್ಲೂ ಏನು ಕಾಂಪ್ರಮೈಸ್ ಆಗದೆ ಮಾಡ್ತಾ ಇದ್ದೀವಿ. ಆಮೇಲೆ ತರೋ ಹೋಮ್ವರ್ಕ್, ಈಗ ನಾವು ಇವತ್ತಿನ ದಿನ ನವೆಂಬರ್ 28, ಜೂನ್ 6ಕ್ಕೆ ಥಿಯೇಟರ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀವಿ ಅಂದರೆ ಪರ್ಫೆಕ್ಟ್ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿದೆ. ಎವ್ರಿಥಿಂಗ್ ಇಸ್ ಪ್ಲ್ಯಾನ್ ಫ್ರಮ್ ಡೇ 1 ಶೂಟ್ ಟು ಲಾಸ್ಟ್ ಡೇ ಆಫ್ ಶೂಟ್. ಪ್ರಮೋಷನ್ಸ್ ಯಾವಾಗಿಂದ ಸ್ಟಾರ್ಟ್ ಆಗಬೇಕು ಎಲ್ಲ ಅದನ್ನು. ಸೊ ಅದನ್ನು ತರೋ ಪ್ಲಾನಿಂಗ್ ಮಾಡ್ತಾ ಇರುವಾಗ 3 ಜನದ ಇನ್ಪುಟ್ಟು ಚೆನ್ನಾಗುತ್ತೆ. ಓನ್ಲಿ ದುಡ್ಡು ಒಂದು ಹಣದ ಬದಲು ಕೆಲಸವನ್ನು ಒಟ್ಟಿಗೆ ಸೇರ್ಕೊಂಡು ಮಾಡ್ತಿರುವಾಗ ಆ್ಯಕ್ಚುಲಿ ಇನ್ನೂ ಈಸಿ ಆಗುತ್ತೆ ನಮಗೆ ಅಂತ. ಏನಂದರೆ ನೀವು ಹೇಳ್ದಂಗೆ ಎಷ್ಟು ದುಡ್ಡಾದರೂ ಯಾರಾದರೂ ಹಾಕ್ಬೋದು, ಬಟ್ ಕಷ್ಟನೋ ಸುಖನೋ ಒಬ್ಬನೇ ಅನುಭವಿಸೋದು ಬದಲು ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಅಷ್ಟೆ. ಡಿರೆಕ್ಟರ್ಗೆ ಇಲ್ಲಿ ಎಕ್ಕಾಂತ ಡೈಲಾಗ್ಸ್ಗಳಾಗಿರ್ಬೋದು ಅಥವಾ ಅಪ್ಪು ಸರ್ ಬಂದು ಹೋಗುವಂಥದ್ದು ಏನಾದರೂ ಮ್ಯಾಜಿಕ್ ಮಾಡುವ ಸಾಧ್ಯತೆ ಇದೆಯಾ? ಆ್ಯಕ್ಚುಲಿ ಟೈಟಲ್ ಹುಟ್ಟಿರೋದೇ ಜಾಕಿ, ವರ್ಕಿಂಗ್ ಟೈಟಲ್ ಎಕ್ಕ ಅಂತ ಇತ್ತು ಅಂತ ಬಹುಶಃ ಎಲ್ರಿಗೂ ಗೊತ್ತಿದೆ. ಸೊ ವಿ ವಾಂಟೆಡ್ ಟು ಕ್ಯಾರಿ ದಟ್ ಫಾರ್ವರ್ಡ್. ಒಂದು ಬೀಯಿಂಗ್ ತುಂಬ ಕ್ಲಿಯರಾಗಿ ಹೇಳಬೇಕು ಅಂದರೆ, ಇನ್ನೊಂದೇನು ಅಂತಂದರೆ ಬಹುಶಃ ಅದೇನೋ ಕೂಡು ಬರುತ್ತೆ ಅಂತಾರಲ್ಲ, ಆ ಥರ ಎಕ್ಕ ರಾಜ. ನಾವು ಕತೆ ಕೇಳಬೇಕಾದ್ರೆ ಎಲ್ರಿಗೂ ಫಸ್ಟ್ ಹಾಡು ತಲೆಗೆ ಬಂದಿದೆ ಎಕ್ಕ ರಾಜ ರಾಣಿ. ಸೊ ಎಕ್ಕ ರಾಜ ರಾಣಿ ಅಂತೀರೋಣ ಅಂದ್ಕೊಂಡ್ವಿ. ಅದಾದಮೇಲೆ ಇಲ್ಲ, ಎಕ್ಕ ವಾಸ್ ದಿ ವರ್ಕಿಂಗ್ ಟೈಟಲ್ ಜಾಕಿದು, ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡೋಣ ಅಂತ ಆ ಟೈಟಲ್ ಬಂತು. ಆ್ಯಂಡ್ ಇನ್ನು ಅಪ್ಪು ಸರ್ ಬರ್ತಾರ ಸಿನಿಮಾದಲ್ಲಿ ಮ್ಯಾಜಿಕ್ ಇರುತ್ತಾ ಅನ್ನೋದು ನೀವು ಸಿನಿಮಾ ನೋಡಬೇಕು. ಯುವ ಇದಾರಲ್ಲ ಅಪ್ಪು ಸರ್, ಅದು ಅಪ್ಪು ಸರ್ ನೋಡ್ದಂಗೆ ಆಗುತ್ತೆ. ನೀವು ಜಾಕಿ ಅಥವಾ ಅವ್ರು ಏನು ಮ್ಯಾಜಿಕ್ ಮಾಡೋರಲ್ಲ, ವಿ ಆರ್ ಟ್ರೈಯಿಂಗ್ ಟು ಡೂ ದಟ್. ನಾನು ಸೂರಿ ಸರ್ ಅಷ್ಟು ಇದಲ್ಲ, ಬಟ್ ಮತ್ತೆ ಜಾಕಿನ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ, ಅಪ್ಪು ಸರ್ನ ಮತ್ತೆ ನಾವು ಇದನ್ನು ಮಾಡೋಕ್ಕಾಗಲ್ಲ. ಬಟ್ ವಿ ಆರ್ ಟ್ರೈಯಿಂಗ್ ಟು ಅಚೀವ್ ವಾಟ್ ದೇವ್ ಡನ್. ಆ ಅಚೀವ್ಮೆಂಟ್ ಮಾಡೋದಕ್ಕಂತೂ ಪ್ರಯತ್ನ ಪಡ್ತಾ ಇದ್ದೀವಿ. ಸರ್, ವಿಭಿನ್ನ ಪ್ರಯತ್ನಗಳು ಆಗ್ತಾನೆ ಇರುತ್ತೆ ಪ್ರತಿ ಸಲವೂ ಕೂಡ. ಸೊ ನಾವು ಕೂಡ ಈ ಸತಿ ಯುವ ಅವ್ರನ್ನ ಬೇರೆ ರೀತಿಯಲ್ಲೇ ನೋಡಬೇಕು ಅಂತ ಆಸೆ ನಮಗೂ ಕೂಡ ಖಂಡಿತ ಇದೆ. ಅಂದರೆ ಪ್ರತಿಯೊಂದು ಸಿನಿಮಾದಲ್ಲಿ ಎಲ್ಲರೂ ಹೇಳ್ತಾರೆ ಈ ಎಲ್ಲ ವಿಭಿನ್ನವಾಗಿದೆ, ನಿಮ್ಮನ್ನ ಕಾಡುತ್ತೆ ಅಂತ ಹೇಳಿ. ಸೊ ಎಕ್ಸಾಕ್ಟ್ ಆಗಿ ನಾವು ಈ ಸಿನಿಮಾನ ನೋಡಿ ಹೊರಗೆ ಹೋಗುವಾಗ ನಮ್ಮನ್ನ ಯಾವ ರೀತಿ ಕಾಡಬಹುದು ಅಂತ ಹೇಳಿ ಅದೊಂದು ಪ್ರಶ್ನೆ. ಜೊತೆಗೆ ಮೇಡಮ್ ನಿಮಗೆ ಈ ಸಿನಿಮಾ ಅಂತ ಬಂದಾಗ ಯಾವೆಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅಂತ ಹೇಳಿ. ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ಅಂದರೆ ವಿಭಿನ್ನ ಸಿನಿಮಾ ಅಂತ ನಾನು ಹೇಳಕ್ಕೆ, ಯಾವುದು ವಿಭಿನ್ನ ಸಿನಿಮಾ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಎಲ್ಲ ಸಿನಿಮಾನು ನಾವು ಕಮರ್ಷಿಯಲ್ ಆಗೇ ನಾವು ಸಿನಿಮಾ ನೋಡಬೇಕು ಅಂತ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ. ನಾವು ಸಿನಿಮಾ ಇಸ್ ಕಾಮರ್ಸ್. ನಾನು ಪೇಪರ್ ಮೇಲೆ ಬರೆಯೋವರೆಗೂ ಅದು ಆರ್ಟ್ ಆಗಿರುತ್ತೆ. ಅದಾದಮೇಲೆ ನಾವು ಸಿನಿಮಾ ಮಾಡಬೇಕು ಅಂದರೆ ದುಡ್ಡು ಮಾಡಲೇಬೇಕಲ್ವ. ಸಿನಿಮಾ ರಿಲೀಸ್ ಮಾಡಿ ದುಡ್ಡು ಮಾಡಬೇಕಿಲ್ಲ, ನಾನು ಮನೇಲಿ ಇಟ್ಕೊಂಡು ನಾನೊಬ್ಬನೇ ನೋಡಬೇಕಾಗತ್ತೆ. ಸೊ ನಾನು ಒಂದು ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊಂಡು ಜನಕ್ಕೆ ತಲುಪುವಂಥ ಸಿನಿಮಾ ಮಾಡ್ತಾಯಿದ್ದೀವಿ. ವಿಭಿನ್ನ ಸಿನಿಮಾ ಇದು ಎಲ್ರಿಗೂ ನನ್ನ ಫಿಲಮ್ ನಾನು ವಿಭಿನ್ನ ಅಂತ, ನನ್ನ ಮಗು ನನಗೆ ನನ್ನ ಮಗು ಸೂಪರ್ ಅಂತಲೇ ಮಾತಾಡ್ತೀವಿ, ಆ ಥರ ಇರುತ್ತೆ. ಇನ್ನೊಂದು ಮೇಡಮ್ ನಾವು ಫಸ್ಟ್ ಟೈಮ್ ನಾವು ಕತೆ ಹೇಳಿದಾಗ ಅವ್ರಿಗೊಂದು ಲೈಫಿನ ನ್ಯೂಯನ್ಸ್ ಇದೆ. ಅಂದರೆ ಅವ್ರಿಗೆ ತುಂಬ ಚೆನ್ನಾಗಿ ಈಸಿಯಾಗಿ ಕಂಡು ಹಿಡಿದು ಬಿಡ್ತಾರೆ. ಏನಾದರೂ ಒಂದು ಸಣ್ಣ ಇದೆ ಇದ್ರೂ ಅದನ್ನು ಇಮಿಡಿಯೇಟಾಗಿ ಹೇಳೋರು, ಇದು ಈ ಥರ ಬೇಡ, ಹಿಂಗೆ ಮಾಡ್ಬೋದು ಅಂತ. ಆ್ಯಂಡ್ ಆ ಸಣ್ಣ ನ್ಯೂಯನ್ಸಸ್ ವರ್ಕ್ ಆಗಿದೆ ನಮಗೆ. ಮೇಡಮ್ದು, ರಾಘಣ್ಣ ಅವ್ರದ್ದು ಈ ಸಜೆಷನ್ಸ್ ಎಲ್ಲನೂ ತುಂಬ ವರ್ಕ್ ಆಗಿದೆ ಇಡೀ ಸಿನಿಮಾಗೆ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಇಮಿಡಿಯೇಟ್ ಇಂಪ್ಲಿಮೆಂಟೇಷನ್ನು ಇದೆ. ಅಂದರೆ ಇದು ಪ್ರಾಪರ್ ಔಟ್ ಆ್ಯಂಡ್ ಔಟ್ ಇಂಟೆನ್ಸ್ ಡ್ರಾಮಾ ಸಿನಿಮಾ ಇದು. ಅಂದರೆ ಹಾಗಾಗಿ ಅವ್ರಿಗೆ ಬಹುಶಃ ಆ ಎಲಿಮೆಂಟ್ ಇಷ್ಟ ಆಗಿದೆ ಈ ಸರ್ತಿ ಅಂತ ನನಗನ್ಸುತ್ತೆ. ಆ್ಯಂಡ್ ಅದರ ಸಜೆಷನ್ಸು ಇತ್ತು. ಯುವ ಸರ್, ನಿಮಗೆ ಈಗ ಪ್ರಶ್ನೆ ಅಂದರೆ ದೊಡ್ಡ ಮನೆ ಆಗಲಿ ಆ ನಂತರದ ಎಲ್ಲೋ ಒಂದು ಕಡೆ ಮಾಸ್ ಅನ್ನೋದು ಕೈ ಹಿಡಿತೆ, ಅಪ್ಪು ಸರ್ಗಾಗಲಿ ಶಿವಣ್ಣಗಾಗಲಿ. ಸೊ ಅದೇ ಥರ ಎಕ್ಕ ಕೂಡ ಆ ಮಟ್ಟಿಗೆ ಮಾಸ್ ಇರುತ್ತಾ ಅಂತ? ಎಕ್ಕ ಅಂತೂ ಪಕ್ಕಾ ಮಾಸೆ, 100% ಮಾಸೆ. ನೀವು ಆಲ್ರೆಡಿ ಪೋಸ್ಟರಲ್ಲಿ ನೋಡಿರ್ತೀರಾ, ಪಕ್ಕಾ ಮಾಸು. ಬಟ್ ತುಂಬ ಇಮೋಷನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ಸಿನಿಮಾ ಅಲ್ಲಿ. ಬೇಸಿಕ್ಲಿ ಏನಂದರೆ ಪರಿಸ್ಥಿತಿ ಒಬ್ಬ ಮನುಷ್ಯನ ಹೇಗೆ ಬದಲಾಯಿಸ್ಬೋದು ಅಥವಾ ಹೇಗೆ ಬಿಹೇವ್ ಮಾಡಿಸುತ್ತೆ ಅನ್ನೋದು ಅಲ್ಲಿಂದ ಆ ಮಾಸ್ ಹುಟ್ಕೊಂಬರುತ್ತೆ. ಸೊ ಅದೇ ಮೇನ್ ಈ ಸಿನಿಮಾದು. ಸರ್, ಶಿವಣ್ಣ ಆಗಲಿ ಅಪ್ಪು ಸರ್ ಆಗಲಿ ಒಂದು ವಂಶಿ ಆಗ್ಬೇಕಾದ್ರೆ ಸಾಕಷ್ಟು ಸಿನಿಮಾಗಳ ನಂತರ ಅವರು ಮಚ್ಚಿಡಿದು ತೆರೆ ಮೇಲೆ ಕಾಣಿಸಿದ್ರು. 2ನೇ ಸಿನಿಮಾಗೆ ನಿಮ್ಮ ಹೀರೋ ಕೈಗೆ ಮಚ್ಚಿಕೊಟ್ಟಿದ್ದೀರಾ. ನಿಮಗೆ ಎಷ್ಟು ಜವಾಬ್ದಾರಿ, ಎಷ್ಟು ಹೆವಿ ಅನಿಸ್ಬೋದು ಇದು ಅಂತ?
ಇದು ಮಚ್ಚಲ್ಲ, ಅದು ಆ್ಯಕ್ಚುಲಿ ಈ ಮಟನ್ ನೇತಾಕೋ ಅಂತ ಒಂದು ಇದು ಅದು. ಸೊ ಅದನ್ನು ಎಳೆದ್ಬಿಟ್ಟು ಇಟ್ಕೊಂಡಿರ್ತಾರೆ ಅವರು ಅನ್ನೋದು ಫಸ್ಟ್ ಥಿಂಗ್. ಆ್ಯಂಡ್ ಆ ಇದು ಆ್ಯಂಡ್ ಓಮ್ಗೂ ಅಥವಾ ವಂಶಿಗೂ ದಯವಿಟ್ಟು ರಿಲೇಟ್ ಮಾಡ್ಕೊಳ್ಳೋದೇ ಬೇಡ. ಬಿಕಾಸ್ ಅದಾಗಲೇ ನೀವು ಹೇಳ್ದಂಗೆ ಒಂದು ಟ್ರಾವೆಲ್ ಆಗಿತ್ತು, ಶಿವಣ್ಣ ಅವ್ರದ್ದು ಆಗಲಿ ಅಪ್ಪು ಸರ್ದು ಆಗಲಿ. ಇದು ಒಂದು ಮಾಸ್ ಎಲಿಮೆಂಟನ್ನ ತೋರಿಸೋದ್ರ ಜೊತೆಗೆ ಒಂದು ಕಂಟೆಂಟು ಇದೆ ಅದರಲ್ಲಿ. ಆ್ಯಂಡ್ ಅಂದರೆ ನೀವು ಕರೆಕ್ಟಾಗಿ ಆ ಪೋಸ್ಟ್ ಅಬ್ಸರ್ವ್ ಮಾಡಿದ್ರೆ ಎಲ್ಲೋ ಕಾರ್ನರ್ಲಿ ಒಂದು ಟೆಡಿ ಬೇರು ಬಿದ್ದಿದೆ. ಸೊ ದೇರ್ ಇಸ್ ಅ ಸ್ಟೋರಿ, ಅದರಲ್ಲೇ ಒಂದು ಕಥೆ ಇದೆ. ಸೊ ಅದನ್ನ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಬಹುಶಃ ಇದೆಲ್ಲ ಆದಮೇಲೆ ಯಾವತ್ತೋ ಒಂದಿನ ಅವ್ರು ಮಚ್ಚಿಡ್ದಾಗ ನೀವು ಈ ಪ್ರಶ್ನೆ ಕೇಳಿದ್ರೆ ಐ ಥಿಂಕ್. ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ವಿಷಯ ಬಂದಾಗ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಒಂದು ಫ್ಯಾಮಿಲಿ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀವಿ, ಒಂದದು. ಇನ್ನೊಂದು 3 ಜನ ಪ್ರೊಡ್ಯೂಸರ್ಸು. ಸೊ ಡೆಫಿನೆಟ್ಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ. ಆ್ಯಂಡ್ ಇಟ್ ಈಸ್ ಅ ವೆರಿ ಈಸಿ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ಅವರು ನನಗೆ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ. ಮನೆಯಲ್ಲಿ ಹೆಂಗೆ ಕೆಲಸ ಮಾಡ್ತಿರ್ತೀವೋ ಆ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಆ ಥರ ಒಂದು ವಾತಾವರಣ ಸೃಷ್ಟಿಯಾದಾಗ ಕೆಲಸ ಸುಲಭವಾಗುತ್ತೆ, ನಾವು ರೆಸ್ಪಾನ್ಸಿಬಿಲಿಟಿ ತೊಗೋಬೋದು. ಪ್ರೊಡಕ್ಷನ್ ಹೌಸ್ಗೆ ಸರ್ ಸಾಕಷ್ಟು ಸಿನಿಮಾಗಳು ಮುಹೂರ್ತ ದಿನನೇ ರಿಲೀಸ್ ಡೇಟ್. ಸೊ ಇದು ಅದೇ ಕ್ಯಾಟಗರಿನೆಲ್ಲ June 6 ಪಕ್ಕ ಬರುತ್ತೆ. ಪಕ್ಕಾ ಬರುತ್ತೆ ಸರ್. ಅದೇ ನಾನು ಆವಾಗಲೇ ಹೇಳ್ದಂಗೆ ರೋಹಿತ್ ಹೇಳಿದ್ರು ಬ್ಯಾಕ್ವರ್ಡ್ಸ್ ಪ್ಲ್ಯಾನ್ ಆಗಿದೆ ಅಂತ. ಇವತ್ತಿಂದ ಡೇ 1 to ಡೇ ಆಲ್ಮೋಸ್ಟ್ ಲಾಸ್ಟ್ ಡೇ ಆಫ್ ಶೂಟ್ವರೆಗೂ ಏನೇನು ಮಾಡಬೇಕು ಎಲ್ಲ ಪ್ಲ್ಯಾನ್ ಬ್ಯಾಕಪ್ ಇಟ್ಕೊಂಡೆ. ಕೆಲವೊಂದು ಸರ್ಕಮ್ಸ್ಟೆನ್ಸಸ್ ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಬ್ಯಾಕಪ್ ಇಟ್ಕೊಂಡೇ ಮಾಡಿರೋದು. ಬಟ್ ಬೇರೆ ಸಿನಿಮಾ ಅನೌನ್ಸ್ ಮಾಡೋರು ಯಾರು ಸುಮ್ಮನೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಲ್ಲ, ಅದಕ್ಕೆ ಟಾರ್ಗೆಟ್ ಮಾಡಿರ್ತಾರೆ. ಕೆಲವೊಂದು ಸಿಚುವೇಶನ್ಗಳು ಆಗಲ್ಲ ಸರ್ ಅದನ್ನು. ಬಟ್ ಇದರಲ್ಲಿ ನಾವು ಜಯಣ್ಣ ಅವ್ರು ಹೇಳ್ದಂಗೆ ನಾವೇನು ಟಿ ವಿ ಬಿಸ್ನೆಸ್ ಆಗಬೇಕು ಅಥವಾ OTT ಬಿಸ್ನೆಸ್ ಫಸ್ಟೇ ಆಗಬೇಕು ಆಮೇಲೆ ಬರ್ತೀವಿ ಅನ್ನೋದಿಲ್ಲ. ಡನ್ ಫಾರ್ ದಿ ಥಿಯೇಟರೇ ನಮ್ಮ ಫಸ್ಟ್ ರೆವೆನ್ಯೂ ಇದನ್ನು, ಅದಂತೂ ಗ್ಯಾರಂಟಿ. ಯಾಕಂದರೆ ಸದ್ಯಕ್ಕೆ ನಿಮಗೆ ಗೊತ್ತಿರಂಗೆ ಶಿವಣ್ಣಂಗೆ ಹುಷಾರಿಲ್ಲ. ಆಮೇಲೆ ಅದು ತುಂಬ ಮಲ್ಟಿ ಕಾಸ್ಟ್ ಸಿನಿಮಾ, ಒಂದು 9-10 ಜನ ದೊಡ್ಡ ಆರ್ಟಿಸ್ಟ್ ಇರೋ ಸಿನಿಮಾ. ಎಲ್ಲ ಡೇಟ್ಸು ಅಲೈನ್ ಆಗ್ತಿಲ್ದಿರೋ ಕಾರಣದಿಂದ ಸೊ ನಾವು ಅದಕ್ಕೆ ಮತ್ತೆ ಮಾಡಲೇಬೇಕು. ಅದು ಅರ್ಧ ಶೂಟ್ ಆಗಿ ಒಂದು 35% ಶೂಟ್ ಆಗಿದೆ. ಸೊ ನಾವು ಹೋಗ್ಲೇಬೇಕು, ಪಕ್ಕ ಈ ಡೇಟ್ ಬಂದೇ ಬರ್ತೀವಿ ಸರ್. ಉತ್ತರಾಖಂಡ ಅನ್ನೋದಕ್ಕೆ ಆ ಸಿನಿಮಾ ನಿಂತೆ ಹೋಯ್ತು ಅನ್ನುವಂಥದ್ದು ಇತ್ತು ಸರ್. ಈ ಸಿನಿಮಾ ಶುರು ಆದಾಗ ನೀವೇ ಉತ್ತರಾಖಂಡ ಅನ್ನೋದಕ್ಕೆ ಆ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಆ ಸಿನಿಮಾ ನಿಂತೆ ಹೋಗಿದೆ ಮತ್ತೆ ಟೇಕ್ ಆಫ್ ಆಗಲ್ಲ ಅನ್ನುವಂಥದ್ದು ಇದೆ ಸರ್. ನಿಂತಿಲ್ಲ ಸರ್. ನಿಮಗೆ ಅದೇ ನಾನು ಹೇಳಿಲ್ವಾ, ಇದು ಸ್ಟಾರ್ಟ್ ಆದಾಗ ಹಂಗೆ ಅನ್ಕೋತಾರೆ, ಒಂದೇ ಡೈರೆಕ್ಟ್ರು 2 ಪಿಕ್ಚರ್ ಒಂದೇ ಟೈಮಲ್ಲಿ ಹೇಗೆ ಮಾಡ್ತಾರೆ, ಅದು ಇದೆ. ಈಗ ಏನಾಗಿದೆ ಅದರಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಮಲ್ಟಿ ಸ್ಟಾರ್ ಕಾಸ್ಟ್ ಇದ್ದಾರೆ ಒಬ್ಬರು. ಆಮೇಲೆ ಅಲ್ಲಿ ಆಲ್ಮೋಸ್ಟ್ ಆ ಸಿನಿಮಾದ ಏನು ವಿಭಿನ್ನ ಅಂದರೆ ಶಿವಣ್ಣನಿಂದ ಹಿಡಿದು ಡಾಲಿ ಆಗಿರಲಿ, ಒಂದೇ ಸೀನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇರ್ತಾರೆ. ಸೊ ಡೇಟ್ಸ್ ಅಲೈನ್ ಆಗಬೇಕು. ಫಸ್ಟ್ ಆಯಿತು, ಶಿವಣ್ಣಂಗೆ ಸ್ವಲ್ಪ ಹುಷಾರಿಲ್ಲದಿರೋದ್ರಿಂದ ಅವ್ರು ವಾಪಸ್ ಯಾವಾಗ ಬರ್ತಾರೆ, ಅವರ ಅಣ್ಣ ಯಾವಾಗ ಡೇಟ್ ಕೊಡ್ತಾರೆ, ನಾವು ರೆಡಿ ಇರ್ತೀವಿ. ಅದೇ ಟೈಮಲ್ಲಿ ನೆಕ್ಸ್ಟು ಡಾಲಿ ಅವ್ರ ಮದುವೆನೂ ಇದೆ. ಸೊ ಎಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡ್ತೀವಿ. ಅದು ನೆಕ್ಸ್ಟ್ ಇಯರ್ ಪಕ್ಕ ರಿಲೀಸ್ ಆಗುತ್ತೆ ಸರ್. ಯಾವುದು ನಿಂತಿಲ್ಲ, ಅದೆಲ್ಲ ಏನಂತಾರೆ ವದಂತಿಗಳು ಏನಂತಾರಪ್ಪ, ರೂಮರ್ಸ್ಗೆ ಏನಂತಾರೆ, ವದಂತಿಗಳು ಅಷ್ಟೇ. ಅಲ್ಲ ಆ್ಯಕ್ಚುಲಿ ನಾವು ಶಿವಣ್ಣ ಅವ್ರ ಜೊತೆ ಶೂಟು ಮಾಡ್ಬಿಟ್ಟಿದ್ದೀವಿ. ಸೊ ನಿಲ್ಸೋದು ಐ ಡೋಂಟ್ ನೋ ಎಲ್ಲಿ ನಮ್ಮ ಕಡೆಯಿಂದ ಅಫಿಷಿಯಲ್ ಆಗಿ ಏನಾದರೂ ಬಂದರೆ ಅಫಿಷಿಯಲ್, ಅದು ಇಲ್ಲಾಂದ್ರೆ ದಯವಿಟ್ಟು ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ಅದು ನಮ್ಮದು ಒಂದು ದೊಡ್ಡ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಸತ್ಯ ಅದು, ಆಯಿತಾ. ಅದು ಉತ್ತರಾಖಂಡ ಅನ್ನೋದು ನಮಗೆ ತುಂಬ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್, ಶಿವಣ್ಣ ಮಾಡ್ತಿರೋ ಪಿಕ್ಚರ್ ಆಗಲಿ. ಸೊ ನಿಲ್ಸೋದು ಪ್ರಶ್ನೆನೇ ಇಲ್ಲ. ಈಗ ಏನಾಗುತ್ತೆ, ಬರೋ ಹೂವಾಪೋಗಳ ಮಾತುಗಳಿಗೆಲ್ಲ ನಾವು ಉತ್ತರ ಕೊಟ್ಕೊಂಡು ಹೋದರೆ ಅದು ಸರಿ ಹೋಗಲ್ಲ. ಅದನ್ನು ಅದಕ್ಕೆ ಸಿನಿಮಾ ಪೂರ್ತಿ ಮಾಸ್ ಕ್ಯಾರಿ ಆಗುತ್ತಾ? ಈಗ ನಿಮ್ಗೊಂದು ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ, ದೊಡ್ಡ ಟೀಮು. ಹೇಗೆ ಅನ್ನಿಸ್ತಾ ಇದೆ ನಿಮ್ಮ ಪಾತ್ರಕ್ಕೆ ಪ್ರಿಪರೇಷನ್ ಹೇಗಿರುತ್ತೆ ಅಂತ? ಅಫ್ಕೋರ್ಸ್ ಕ್ಯಾರೆಕ್ಟರ್ ಮಾಸ್ ಇದೆ, ಸಿನಿಮಾಲ್ ತುಂಬಾ ಮಾಸ್ ಇದೆ, ನಾನು ಆಗ್ಲೇ ಹೇಳಿದೆ. ಅಂಡ್ ಜಾಸ್ತಿ ಏನ್ ಹೇಳ್ಬೋದು ಅಂದ್ರೆ ಅಫ್ಕೋರ್ಸ್ ನನ್ನ ಮೊದಲನೇ ಸಿನಿಮಾಗೂ ಈ ಸಿನಿಮಾಗೂ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ವ್ಯತ್ಯಾಸ ಇದೆ. ಆ ಕ್ಯಾರೆಕ್ಟರ್ ಸೈಲೆಂಟ್ ಇದ್ರೆ ಈ ಕ್ಯಾರೆಕ್ಟರ್ ಸ್ವಲ್ಪ ವೈಲೆಂಟ್. ಅಂಡ್ ಪ್ರಿಪರೇಷನ್ ನಡೀತಾ ಇದೆ, ವರ್ಕ್ಶಾಪ್ಸ್ ನಡೀತಾ ಇದೆ, ಡೈಲಾಗ್ ರಿಹರ್ಸಲ್ಸ್ ನಡೀತಿದೆ, ಮುಹೂರ್ತ ಇಕ್ತಾನೆ ಆಗಿದೆ, ಆದಷ್ಟು ಬೇಗ ಶೂಟಿಂಗ್ ಕೂಡ ಹೋಗ್ತಾ ಇದೆ. ಅಶ್ವಿನಿ ಏನಾದರೂ ಆನ್ಸರ್ ಮಾಡ್ಬೋದು ಅಥವಾ ಒನ್ ಆಫ್ ದಿ ಪ್ರೊಡ್ಯೂಸರ್ಸ್ ಹೇಳ್ಬೋದು, ಲ್ಯಾಂಗ್ವೇಜ್ ಹೋಗ್ಬೋದು, ಎಕ್ಕ ಆ ರೀತಿ ಏನಾದರೂ ಮಾಡ್ಬೋದು. ಇಲ್ಲ, ನಾವು ಕನ್ನಡ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಅಂದರೆ ಬೇರೆ ಭಾಷೆಗಳಲ್ಲಿ ಡಬ್ಬಾಗಿ ರಿಲೀಸ್ ಆಗುವಂಥದ್ದು ಆ ಥರ ಏನು ಇರುತ್ತೆ? ಸದ್ಯಕ್ಕಂತೂ ನಾವು ಕನ್ನಡದಲ್ಲೇ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಯಾಕೆಂದರೆ ಯೂಶುವಲ್ ಆಗಿ ಈಗ ಬಜೆಟ್ ಒಂದು 30 crores ಈ ರೀತಿ. ಸರ್ ಯಾಕೆ ಅಂತಲ್ಲ, ನಾವು ಕನ್ನಡ ಅಂದರೆ ಕನ್ನಡನೇ, ಪ್ಯಾನ್ ಇಂಡಿಯಾ ಮಾಡಬೇಕು ಅಂದಾಗ ಪ್ಯಾನ್ ಇಂಡಿಯಾ ಮಾಡ್ತೀವಿ. ಈಗ PRK ಇಂದ ಮಾಡಿರೋದಾಗಲಿ ಅಥವಾ ಜಯಣ್ಣ ಸಂಸ್ಥೆ ಅವರಿಂದ ಮಾಡಿರೋದಾಗಲಿ ಕನ್ನಡ ಅಂತಲೇ ಮಾಡಿರೋದು. ಬೇರೆ ಭಾಷೆಯಲ್ಲಿ ಅನೌನ್ಸ್ ಮಾಡಿ ಬರೀ ಕನ್ನಡದಲ್ಲಿ ಮಾಡಿರೋದು ಆ ಥರದಿಲ್ಲ. ಪ್ಯಾನ್ ಇಂಡಿಯಾ ಮಾಡೋರು ಅವರು ಆ ಒಂದು ಏನಂತ ಕನ್ಸು ಕಟ್ಕೊಂಡು ಮಾಡಿರ್ತಾರೆ ಸರ್, ಅದರಲ್ಲೇನು ತಪ್ಪಿಲ್ಲ. ಬಟ್ ಈ ಸಿನಿಮಾ ಪಕ್ಕಾ ಕನ್ನಡ. ಆ್ಯಂಡ್
ನೇಟಿವ್ ಕನ್ನಡ ಬ್ಯಾಂಗ್ಳೂರ್ ಅಂಡರ್ ಬೆಲ್ಲಿ ಅಂತ ಏನಂತಾರೆ ಅಲ್ಲಿ ನಡೆಯೋ ಕತೆ. ಸೊ ಬೇರೆಯವ್ರಿಗೆ ಮಾಡಬೇಕು ಅಂದರೆ ರೀಮೇಕ್ ರೈಟ್ಸ್ ಆಲ್ವೇಸ್ ಅವೈಲೇಬಲ್ ಇರುತ್ತೆ. ಬಟ್ ನಾವು ಬೇರೆ ಭಾಷೆಗೆ ಡಬ್ ಮಾಡೋದಾಗಲಿ ಆ ಒಂದು ನೋ ಥಾಟ್ಸ್ ಅದು ಆ ಥರ ಏನು ಥಾಟ್ಸ್ ಇಲ್ಲ ಸರ್. ಸರ್ ನಾನು ಅಂದರೆ ತುಂಬ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂದರೆ ನಾನು ಫ್ಯಾನ್ಸ್ಗೆ ಸಿನಿಮಾ ಮಾಡೋದು ಅಥವಾ ಆಡಿಯನ್ಸ್ಗೆ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಐ ಥಿಂಕ್ ನಮಗೋಸ್ಕರ ನಾವು ಫಸ್ಟು ಇದು ಚೆನ್ನಾಗಿದೆ ಅನಿಸಿದಾಗನೇ ನಾನು ಸಿನಿಮಾ ಮಾಡೋದಕ್ಕೆ ಹೋಗೋದು. ಸೊ ಇದು ನನಗೆ ನಾನು ಸಿನಿಮಾ ಮಾಡಿದಾಗ ಒಪ್ತಾರೆ ಅನ್ನೋ ಒಂದು ನಂಬಿಕೆ ಬರುತ್ತಲ್ಲ, ಇದನ್ನು ಒಪ್ಕೊಂಡು ಅಪ್ಕೋತಾರೆ ಅಂತ ಇದ್ದಾಗಲೇ ನಾವು ಸಿನಿಮಾ ಮಾಡೋದಕ್ಕೆ ಹೋಗೋದು ಆ್ಯಂಡ್ ಕತೆ ಮಾಡೋದಕ್ಕೆ ಹೋಗೋದು. ಆ್ಯಂಡ್ ಅದಕ್ಕೆ ಏನೇನು ಕೆಲಸ ಬೇಕೋ ಅದನ್ನ ಅಷ್ಟು ಮಾಡಿದ್ದೀವಿ. ನಾನು ಆಗಲೇ ಹೇಳ್ದಂಗೆ ಆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರೋದ್ರಿಂದ ಅಪ್ಪು ಸರ್ ಫ್ಯಾನ್ಸು ಆಮೇಲೆ ಯುವ ಅವ್ರಿಗೂ ಇವಾಗ ಏನೊಂದು ಫ್ಯಾನ್ಸ್ ಕ್ರಿಯೇಟ್ ಆಗಿದ್ದಾರೆ, ಅವ್ರನ್ನ ನಾವು ವಿ ಆರ್ ಟ್ರೈನ್ ಟು ರೀಚ್ ದೆಮ್. ಅವ್ರನ್ನ ನಾವು ಕೇಟರ್ ಮಾಡ್ತೀವಿ ಆ್ಯಂಡ್ ನಾಟ್ ಜಸ್ಟ್ ಫ್ಯಾನ್ಸ್, ಕನ್ನಡ ಆಡಿಯನ್ಸನ್ನು ನಾವು ಕೇಟರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನಾವು ಫ್ಯಾನ್ಸ್ ಇದು ಪ್ರಾಬಬ್ಲಿ ಆಡಿಯನ್ಸ್ ಕೂಡ ಫ್ಯಾನ್ಸ್ ಆಗಕ್ಕೆ ಶುರು ಮಾಡ್ತಾರಲ್ಲ ಆಮೇಲೆ. ಸೊ ಆ ನಿಟ್ಟಿನಲ್ಲೇ ಕೆಲಸ ನಡೀತಾ ಇದೆ. ವಿ ನೀಡ್ ಅ ವೈಡ್ ಆಡಿಯನ್ಸ್ ಫಾರ್ ದಿಸ್ ಫಿಲಮ್ ಅಷ್ಟೇನೆ. ಡ್ರಾಮಾ ಪ್ರಾಪರ್ ಇಂಟೆನ್ಸ್ ಡ್ರಾಮಾ ಸಿನಿಮಾ, ರಾ ಇಂಟೆನ್ಸ್ ಡ್ರಾಮಾ ಫಿಲಮ್ ಇದು. ಆ್ಯಕ್ಚುಲಿ ನನಗೆ ಅದೊಂದು ಆಶ್ಚರ್ಯ ಏನು ಗೊತ್ತಾ, ಫಸ್ಟ್ ಒಪ್ಪಿದ್ದು ಜಯಣ್ಣ, ಕೇಳಿದ ತಕ್ಷಣ ಮಾಡೋಣ ಇದೀನಿ ಅಂತ. ಅವ್ರು ಅದು ಹೆಂಗೆ ನನಗೂ ಸರ್ ನನ್ನ ಇಡೀ ಜೀವನ ನಾನು ಕನಸು ಕಾಣ್ತಿದ್ದು ಜಯಣ್ಣ ಅವ್ರಿಗೆ ಸಿನಿಮಾ ಕತೆ ಹೇಳಬೇಕು ಅಂತ ಸಿನಿಮಾ ಶುರು ಮಾಡಿದಾಗಿಂದ ಅದಾಗಿದೆ ಇವಾಗ. ಸೊ ಹಲೋ ಸರ್. ಸರ್ ನಿಮ್ಮ ಹಿಂದಿಂದು ರತ್ನ ಪ್ರಪಂಚ ಮತ್ತು ಹಿಂದಿನ ಸಿನಿಮಾಗಳು ಫ್ಯಾಮಿಲಿ ಓರಿಯೆಂಟೆಡ್, ಜೊತೆಗೆ ತಾಯಿ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ರಿ, ಪ್ರೇಕ್ಷಕರನ್ನು ಅಳಿಸುವಂಥ ಕೆಲಸ ಮಾಡಿ. ಇಲ್ಲಿ ಅಗೈನ್ ಟೈಟ್ಲು ಕೂಡ ಬ್ಲಡ್ಡಲ್ಲೇ ಬರ್ದಿದ್ದೆ ಅಂತೇಳಿ, ಎಷ್ಟು ರಾ ಕಂಟೆಂಟ್ ಫ್ಯಾಮಿಲಿ ಆಡಿಯನ್ಸ್ನ ಹಿಡಿಯೋದಕ್ಕೆ ಮಾಡ್ತಿದ್ದೀನಿ. ನಾ ಹೇಳ್ದಂಗೆ ರಾ ಅಂದ ತಕ್ಷಣ ಬರೀ ರಕ್ತ ಇದು ಅನ್ನೋದಕ್ಕಿಂತ ಪ್ರಾಪರ್ ರಾ ಹ್ಯೂಮನ್ ಎಮೋಷನ್ಸ್ ಇದು. ಅಂದರೆ ಮನುಷ್ಯನಲ್ಲಿ ಆಗುವಂಥ ತಳಮಳಗಳೇನಿದೆ ಅದನ್ನ ಇಟ್ಕೊಂಡು ಕತೆ ಮಾಡ್ತಾ ಇರೋದು. ನೀವು ರತ್ನನ್ ಪ್ರಪಂಚ ನೋಡಿದ್ರು ಅದೇ ಇದೆ. ಅದರಲ್ಲಿ ಏನು ಅಂದರೆ ರಕ್ತ ಇರಲಿಲ್ಲ, ಇದರಲ್ಲಿ ಆ ಜಾನರಿಗೆ ಒಂಚೂರು ಎಂಟ್ರಿ ಕೊಟ್ಟಿದ್ದೀವಿ. ಪ್ರಾಪರ್ ಫ್ಯಾಮಿಲಿ ಬಂದು ಕೂತು ಆ ಎಮೋಷನನ್ನು ಅಬ್ಸರ್ವ್ ಮಾಡಿ ಅವ್ರು ಒಳಗೆ ತೊಗೊಂಡು ಅದೇ ಎಮೋಷನಲ್ಲಿ ಆಚೆ ಹೋಗುವಂಥ ಸಿನಿಮಾ ಇದು. ಅದಂತೂ ಐ ಕ್ಯಾನ್ ಪ್ರಾಮಿಸ್. ಇವ ಸರ್ ಈಗ ಪ್ರೊಡಕ್ಷನ್ ಹೌಸ್ಗಳು ನಿಮಗೆ ನಿಮಗಿಂತ ಫ್ಯಾನ್ಸ್ ಮೇಲೆ ಇವಾಗ ಫ್ಯಾನ್ಸ್ ನಿಮ್ಮ ಮೇಲೆ ತುಂಬ ಹೋಪ್ ಇಟ್ಟಿರ್ತಾರೆ. ಈ ಸಿನಿಮಾದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಜೊತೆಗೆ ಸಿನಿಮಾದಲ್ಲಿ ಡ್ಯಾನ್ಸ್ ನಂಬರ್ ಕೇಳ್ತಾರೆ, ಯಾಕಂತಂದ್ರೆ ಅಪ್ಪು ಸರ್ ನಾವೆಲ್ಲ ಡ್ಯಾನ್ಸಲ್ಲಿ ನೋಡಿದ್ವಿ. ಫ್ಯಾನ್ಸ್ ಕೂಡ ಈ ಸಿನಿಮಾದಲ್ಲಿ ಯಾವ ರೀತಿಯಾದ ಡ್ಯಾನ್ಸ್ ನಂಬರ್ ನಾವು ನೋಡ್ಬೋದು, ಯಾಕಂದ್ರೆ ಚರಣ್ ಸರ್ ಇರೋದ್ರಿಂದ ಅಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಡ್ಯಾನ್ಸ್ ನಂಬರ್ ಸಿನಿಮಾ ಟೈಪ್ ಅಷ್ಟು ಎಕ್ಕ ಮಾರ್ ಕೇಳಿದಿರಲ್ಲ. ಅಫ್ಕೋರ್ಸ್ ನೀವು ಹೇಳ್ದಂಗೆ ಅದೇ ನಾನು ಯೋಚನೆ ಮಾಡ್ತಿದ್ದೆ ಅವ್ರು ಹಾಕೋ ಬೀಟ್ಸ್ಗೆ ಹೆಂಗ್ ಸ್ಟೆಪ್ ಹಾಕ್ಬೇಕು ಅಂತ. ಬಟ್ ಡೆಫಿನೆಟ್ಲಿ ಈ ಸಿನಿಮಾಲಿ ಡ್ಯಾನ್ಸ್ ಜಾಸ್ತಿನೇ ಇರುತ್ತೆ, ಖಂಡಿತ ಇರುತ್ತೆ. ರೆಸ್ಪಾನ್ಸಿಬಿಲಿಟಿ ಅಫ್ಕೋರ್ಸ್ ಪ್ರತಿ ಸಿನಿಮಾನು ರೆಸ್ಪಾನ್ಸಿಬಿಲಿಟಿನೇ, ಈ ಸಿನಿಮಾನು ಅಷ್ಟೇ ರೆಸ್ಪಾನ್ಸಿಬಿಲಿಟಿಯಿಂದಾನೇ ನಾನು ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಇನ್ನೂ ಚಾಲೆಂಜಿಂಗ್ ಆಗಿದೆ ಸ್ಕ್ರಿಪ್ಟು ಆ್ಯಂಡ್ ತುಂಬ ಇಂಟೆನ್ಸ್ ಆಗಿದೆ, ಅದಕ್ಕೂ ಪ್ರಿಪರೇಷನ್ಸ್ ನಡೀತಾ ಇದೆ. ನೋಡೋಣ ಸಿನಿಮಾ ಮುಗಿದ ಮೇಲೆ ನೀವೇನು ಹೇಳ್ತೀರಾ ಅಂತ ಕಾಯ್ತೀನಿ ಅಷ್ಟೇ. ಯೂತ್ಸ್ಗೆ ಯಾವ ರೀತಿ ಕನೆಕ್ಟ್ ಆಗಿರುತ್ತೆ ಈ ಸಿನಿಮಾ? ಬಿಕಾಸ್ ಯುವ ಸಿನಿಮಾದಲ್ಲಿ ನೀವು ಕಾಲೇಜ್ ಗೋಯಿಂಗ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ರಿ, ಇಲ್ಲಿ ಯಾವ ರೀತಿ ರೋಲ್ ಪ್ಲೇ ಇರುತ್ತೆ ಏನು ಅಂತ? ಈ ಸಿನಿಮಾಲಿ ಸ್ಪೆಸಿಫಿಕ್ ಆಗಿ ಯೂತ್ ಅಥವಾ ಒಂದು ಏಜ್ ಕ್ಯಾಟಗರಿಗೆ ಅಂತ ಮಾಡಿದ ಸಿನಿಮಾ ಅಲ್ಲ. ಏಕ ಸಿನಿಮಾಲಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ವಿಷಯ ಇದೆ. ಎಸ್ಪೆಷಲಿ ಹೇಳ್ದಂಗೆ ಸರ್ ಹೇಳಿದ್ರು ಡ್ರಾಮಾ ಜಾಸ್ತಿ ಅಂತ. ಡ್ರಾಮಾ ಜಾಸ್ತಿ ಅಂದರೆ ಇಮೋಷನ್ ತುಂಬ ಇದೆ. ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಇಮೋಷನಲ್ ಆಸ್ಪೆಕ್ಟ್ ಸುಮಾರಿದೆ ಸಿನಿಮಾದಲ್ಲಿ. ಮಾಸ್ತಿ ಸರ್, ನಿಮಗೆ ಟೈಟಲ್ ರೆಡ್ ಅನ್ಸುತ್ತೆ, ಸೊ ಹೆಂಗಿರುತ್ತೆ ನಿಮ್ಮ ಡೈಲಾಗ್ಸು? ನಾನು ಆ್ಯಕ್ಚುಲಿ ಸ್ಕ್ರಿಪ್ಟ್ ಓದೋವಾಗ ಜಯಣ್ಣ ಅವ್ರ ಕಡೆ ನೋಡಿದಾಗ ಸ್ವಲ್ಪ ಮಾಸ್ ಜಾಸ್ತಿ ಅನಿಸ್ತು. ಆಮೇಲೆ ಅಶ್ವಿನಿ ಮೇಡಮ್ ಕಡೆ ನೋಡಿದಾಗ ಫ್ಯಾಮ್ಲಿ. ಸೊ ಇದ್ರ ಮಧ್ಯೆ ಯೋಗಿ ಜಿ ರಾಜು ಕಾರ್ತಿಕ್ ಅವ್ರು ನೋಡಿದಾಗ ಇನ್ ಬಿಟ್ವೀನು. ಸೊ ಹಿಂಗೆ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಮತ್ತು ಕತೆ ಅಷ್ಟು ವೇರಿಯೇಷನ್ಸ್ ತಗೋತಾ ಇದೆ. ಮತ್ತು ಸಾರ್ ಹೇಳ್ದಂಗೆ ಹ್ಯೂಮನ್ ವ್ಯಾಲ್ಯೂಸ್ ಅದು ಮೈನ್ ಇದು. ಸೊ ಅದ್ರ ಜೊತೆಗೆ ಬ್ಲೆಂಡ್ ಆಗುತ್ತೆ, ಬ್ಲಡ್ ಆಗಲಿ, ಯಾಕಂದರೆ ರಕ್ತ ಇದ್ದಾಗಲೇ ಕಣ್ಣೀರು ಟಚ್ ಆಗೋದು. ಸೊ ಆ ಥರ. ಮಾಸ್ತಿ ಸರ್, ನಿಮಗೇನೆ ಪ್ರತಿ ಸಿನಿಮಾದ ಡೈಲಾಗ್ ಮಾಡಬೇಕಾದ್ರೂ ಒಂದಿಷ್ಟು ರಿಸರ್ಚ್ ಮಾಡ್ತೀರಾ ಅಂತ ನೀವೇ ಹೇಳಿದ್ದೀರಾ. ಈ ಎಕ್ಕಕ್ಕೆ ಯಾವ ಥರ ರಿಸರ್ಚ್ ಮಾಡ್ತಿದ್ದೀರಾ? ಯಾಕಂದರೆ ಮೂರು ಪ್ರೊಡಕ್ಷನ್ ಹೌಸ್ ಇದೆ. ಈ ಸಬ್ಜೆಕ್ಟ್ಗೆ ನಾನು ಸತ್ಯ ಸರ್ ಇಬ್ಬರು ರಿಸರ್ಚ್ ಮಾಡಲಿಲ್ಲ. ಏಕೆಂದರೆ ಲೊಕೇಶನ್ ನೋಡೋಕೆ ಹೋದಾಗ 2 ಡೇಸ್ಗೆ ಲೊಕೇಶನ್ ತೋರಿಸ್ಬಿಟ್ರಂತೆ. ಯಾಕೆಂದರೆ ನಾವು ಸೂರ್ಯ ಅವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ಸೊ ಆ ಥರದ ಲೊಕೇಶನ್ಸ್ ಎಲ್ಲ ಸಿಕ್ಬಿಡ್ತು. ಇನ್ನು ರಿಸರ್ಚ್ ಅಂತ ಬಂದಾಗ ಮಾಸ್ ಸಬ್ಜೆಕ್ಟ್ ಅಂತ ಹೇಳಿದಾಗ ಒಂದು ಸ್ವಲ್ಪ ಅನುಭವಗಳು, ಅಂದರೆ ಮೈನ್ ಆಡಿಯನ್ಸ್ ಪಲ್ಸ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು,
ಮತ್ತು ಒಂದು ವರ್ಷನೂ ಪದಕಿ ಸರ್ ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ರು. ಸೊ ಅದ್ರ ಮೇಲೊಂದು ಲೇಯರು ಚೆನ್ನಾಗಿರುತ್ತೆ. ಸರ್ ನಿಮ್ಮ ಜಾನರ್ಗೆ ಹತ್ರ ಇದೆಯಾ? ಚಬ್ಬೀಸ್ ಕಟ್ಟು ಗುನ್ನೀಸ್ ಕಟ್ಟು ಅಂತ ಬರೋದಾದ್ರೆ ಈ ಶಿವಾಜಿನಗರ ಸುತ್ತಮುತ್ತ ಒಂದಷ್ಟು ಶೂಟ್ ಆಗಿರೋದ್ರಿಂದ ಸೊ ರಿಯಲಿಸ್ಟಿಕ್ ಯಾವ್ದಾದ್ರು ಒರಿಜಿನಲ್ ಕತೆ ಆ ಎಳೆಯನ್ನು ಇಟ್ಕೊಂಡು ಏನಾದ್ರು ಮಾಡ್ತಾ ಇದ್ದಾರೆ ಹೇಗೆ? ನಮ್ಗೆ ಯಾವಾಗ ತಲೆ ಓಡಲಿಲ್ಲ ಅಂದಾಗ ನಾವು ನಮ್ಮ ಜಾಕ್ ಅವ್ರ ಏರಿಯಾಗೆ ಹೋಗ್ತೀವಿ. ಅವರು ಸುಮ್ಮನೆ ಜಾಲಿ ಅಂದರೆ ಸಾಕು, ಅದು ಕನೆಕ್ಟ್ ಆಗುತ್ತೆ. ಸೊ ಒಂದು ವರ್ಲ್ಡ್ ಬೇರೆ ಕಾಣಿಸುತ್ತೆ. ಅಂದರೆ ಆ ಏರಿಯಾಗಳ ಆ ಥರ ಅಂದರೆ ಅದೇನಂದರೆ ಶ್ರಮಿಕ ಜೀವನ, ಅವ್ರಿಗೆ ನಾವು ಎಂಟರ್ಟೈನ್ಮೆಂಟ್ ಒದಗಿಸ್ಬೇಕು. ಸೊ ಅದು ಕನೆಕ್ಟ್ ಆಗುತ್ತೆ. ಸೊ ಆ ಥರದ್ದೊಂದು ಇದಂತೂ ಎಕ್ಕಾಲಿ ಇದೆ. ಸೂಚನೆಗಳು ಅಪ್ಪ ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂತ ಹೇಳಿ. ಡೆಫಿನೆಟ್ಲಿ ತಂದೆ ತಾಯಿಗೆ ಏನಂದರೆ ಮಕ್ಳು ಏನು ಮಾಡಿದ್ರು ಸಂತೋಷನೇ. ಬಟ್ ಈ ಸಿನಿಮಾಗೆ ಏನು ಹೊಸದಂದರೆ ನಮ್ಮ ತಂದೆ ಕೂಡ ಪೂರ್ತಿ ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆ್ಯಂಡ್ ಅವ್ರ ಅನುಭವ ಕೂಡ ಈ ಸ್ಕ್ರಿಪ್ಟಲ್ಲಿ ಬರ್ತಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ಇನ್ಫ್ಯಾಕ್ಟ್ ಸುಮಾರು ಪಾಯಿಂಟ್ಸ್, ಸುಮಾರು ಇಮೋಷ್ನಲ್ ಆಸ್ಪೆಕ್ಟ್ಸ್ನ, ಸುಮಾರು ಸೀನ್ಸ್ ಕೂಡ ಅವ್ರು ಸಜೆಸ್ಟ್ ಮಾಡಿದ್ರು. ಆ್ಯಂಡ್ ಆ ಕಾರಣದಿಂದ ಸ್ಕ್ರಿಪ್ಟ್ ಸಖತ್ ಇಂಪ್ರೂವ್ ಆಗ್ತಿದೆ. ಆ್ಯಂಡ್ ಈ ಸಿನಿಮಾಲಿ ಪೂರ್ತಿ ಪ್ರತಿಯೊಂದು ನಾವು ಮೊದಲನೇ ದಿನದಿಂದ ಕತೆ ಕೇಳಿದಾಗಿಂದ ಇವತ್ತು ತನಕ ಪ್ರತಿ ಹೆಜ್ಜೆದಲ್ಲೂ ನಮ್ಮ ತಂದೆ ಅಂತೂ ನನ್ನ ಜೊತೆಗಿದ್ದೇ ಇದ್ದಾರೆ. ನಮ್ಮಮ್ಮ ಬಿಡಿ, ಅವರು ಇವಾಗ ಫುಲ್ ನನ್ನ ಮೈಕಟ್ಟೆಲ್ಲ ನೋಡ್ಬೇಕಂದ್ರೆ ಅದಕ್ಕೆಲ್ಲ ನಮ್ಮ ಅಮ್ಮನೇ ಕಾರಣ. ನಂದು ಊಟ ಕರೆಕ್ಟ್ ಟೈಮ್ ಏನಾಗಬೇಕು, ಪಾಪ ಬೇಡ ಅಂದ್ರೂ ಎಲ್ಲ ಅವರೇ ನೋಡ್ಕೊತಾರೆ. ಎಲ್ಲೇ ಇದ್ರೂ ಫಸ್ಟ್ ಅವ್ರು ಫೋನ್ ಮಾಡಿ ಕೇಳೋದೆ ಮಗ ಊಟ ಮಾಡ್ದ ಅಂತ. ಸೊ ಅಮ್ಮ ಅಂದರೆ ನಿಮ್ಗೆ ಎಲ್ರಿಗೂ ಗೊತ್ತು, ಅದೇ ಥರನೇ ಸಪೋರ್ಟ್ ಅವ್ರದ್ದು ಯಾವಾಗ್ಲೂ. ಅಂದರೆ ಎಲ್ಲ ಸಿನಿಮಾನು ವೆರಿ ಚಾಲೆಂಜಿಂಗ್. ಸೊ ಮ್ಯೂಸಿಕ್ ಡಿಫ್ರೆಂಟ್ ಇದೆ ಅಂತ ಹೇಳಿದ್ರೆ ಅದ್ರ ಮೇನ್ ರೆಸ್ಪಾನ್ಸಿಬಿಲಿಟಿ ಯಾವಾಗಲೂ ಡೈರೆಕ್ಟರ್ ಆಗಿರ್ತಾರೆ. ಸೊ ಅವ್ರ ದಿಕ್ಕಲ್ಲೇ ನಾವು ವರ್ಕ್ ಮಾಡ್ತಿರ್ತೀವಿ. ಸೊ ಇಲ್ಲಿ ನಾನು ರೋಹಿತ್ ಸರ್ ನನಗೆ ತುಂಬ ಇನ್ಪುಟ್ಸ್ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ ಸರ್ ಒಟ್ಟಿಗೆ ತುಂಬ ಸ್ಪೇಸ್. ಅಂದರೆ ಇವಾಗ ಆ ಪ್ರೋಸೆಸ್ಸಲ್ಲಿ ಇದ್ದೀವಿ. ನಾನು ರೋಹಿತ್ ಸರ್ ಕಂಪೋಸ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಒಂದು ಹಾಡು ಕಂಪೋಸ್ ಮಾಡಿದ್ದೀವಿ. ಸೊ ಎಲ್ಲ ಹಾಡು ತುಂಬ ಮಟ್ಟಿಗೆ ಹಿಟ್ ಆಗಬೇಕಂತ ನಮ್ಗೆ ಆಸೆ ಇರುತ್ತೆ. ಸೊ ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತಿದ್ವಿ. ಅಂದರೆ ಎಲ್ಲ ಡಿಫ್ರೆಂಟ್ ಆಗಿದ್ರೂ ತುಂಬ ಕ್ಯಾಚಿ ಆಗಿರ್ಬೇಕಂತ ಕೆಲಸ ಮಾಡ್ತಾಯಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಯುವ ಸರ್ಗೂ ಅದು ಲೈಕ್ ಹೀ ಶುಡ್ ಎಂಜಾಯ್ ದಟ್ ಪರ್ಫಾರ್ಮಿಂಗ್. ಸೊ ಅದೆಲ್ಲ ಫ್ಯಾಕ್ಟರ್ಸ್ ಇಟ್ಕೊಂಡು ಕೆಲಸ ಮಾಡ್ತಿದ್ವಿ ಮೇಡಮ್. ಜಾಲಿನ ಎಕ್ಕ ಡೈಲಾಗ್ ಇನ್ನೂ ಬರ್ದವ್ರಮ್ಮ. ಬಟ್ ನಾನು ಕತೆ ಕೇಳುವಾಗ ಕೆಲವು ಸೀನ್ ಹೇಳ್ಬೋದು, ಬಟ್ ಪ್ರಾಪರ್ ಡೈಲಾಗ್ ಅಂತೂ ಇನ್ನೂ ಗೊತ್ತಿಲ್ಲ. ಅದೇ ಚೂಟು ಪತ್ತಡ ಅಂದರ್ ಬಾಯರ್ ಗೊತ್ತಲ್ಲ ನಿಮಗೆ? ಅಂದರ್ ಬಾಯರ್ ಆಡೋದು ಗೊತ್ತಲ್ಲ? ಅಂದರ್ ಬಾಹರ್ ಅಂದರ್ ಚೂಟ್ ಪತ್ತಡ್. ಬಟ್ ಒಂದೊಂದು ಊರಲ್ಲಿ ಆ ಇದಕ್ಕೆ ಒಂದೊಂದು ಇರ್ತದೆ. ಈಗ ಸಾರ್ ಹೇಳ್ದಂಗೆ ಶಿವಾಜಿನಗರ ಹೇಳಿದಲ್ಲಿ ಯಾರೋ ಕೇಳಿದ್ರಲ್ಲ ಶಿವಾಜಿನಗರ ಅಂತ, ಅಲ್ಲಿ ಚಬ್ಬೀಸ್ ಕಟ್ಟು ಗುನ್ನೀಸ್ ಕಟ್ಟು. ಬಟ್ ನಮ್ಮಳ್ಳಿ ಕಡೆಯಲ್ಲಿ ಚೂಟು ಪತ್ತಡ್ ಅಂದರ್ ಬಾಯರ್ ಮತ್ತು ಮುಕುಮ್ ಯಾವುದು ಅಂತ ಕೇಳ್ತಾರೆ. ಆ ನಂಬರು ಇಲ್ಲ ರಾಜನೋ ರಾಣಿನೋ ಅದು ಹೇಳ್ಬೇಕಮ್ಮ, ಆ ಥರದ್ದಿದೆ. ನಾವು ಆಡೋದು 13 ಕಾರ್ಡ್ಸ್, ನಾಟ್ 3 ಕಾರ್ಡ್ಸ್. ಟೈಮ್ ಪಾಸ್ ಗೇಮ್. ಯುವ ಸರ್ ನಿಮ್ಮ ಹೆಸರಿನ ಮುಂದೆ ಅದು ನೀನು ಹೇಳೋದು ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಇವನು ಕೇಳಿ ಮಾತಾಡಿ. ಇಲ್ಲ ಅವನು ಏನು ಹೇಳಿದ್ರೆ, ಅವನು ಹೇಳ್ದ ಐ ಲವ್ ರಮ್ಮಿ ಬಿಕಾಸ್ ಐ ಲವ್ ಮಮ್ಮಿ ಅಂತ ಹೇಳ್ದ. ಯುವ ಸರ್ ನಿಮ್ಮ ಹೆಸರಿನ ಮುಂದೆ ಈ ಲೆಗಸಿನ ಕಂಟಿನ್ಯೂ ಮಾಡೋದು ನೀವೇ ಪರ್ಫೆಕ್ಟ್ ಅಂತಾರೆ ಅಭಿಮಾನಿಗಳು. ಇದಕ್ಕೆ ನೀವೇನು ಹೇಳ್ತೀರಾ? ಅದಕ್ಕೆ ನಾನೇನು ಹೇಳೋದು, ನನ್ನ ಕಡೆಯಿಂದ ಯಾವಾಗಲೂ ನನ್ನ ಕಷ್ಟ ಆಗಲಿ ಪರಿಶ್ರಮ ಅದು ಮಾಡಲೇಬೇಕು, ಅದೇ ಮಾಡ್ತೇನೆ ಇರ್ತೀನಿ. ಆ್ಯಂಡ್ ಪ್ರೀತಿಯಿಂದ ಅವ್ರು ಯಾವಾಗಲೂ ಪ್ರೀತಿಯಿಂದ ಸುಮಾರು ಹೆಸರಿಂದ ಕರಿತಾನೆ ಇರ್ತಾರೆ. ಒಂದೇನಂದರೆ ಅಫ್ಕೋರ್ಸ್ ಸುಮಾರು ಸತಿ ಹೇಳಿದ್ದೀನಿ, ನಮ್ಮ ಚಿಕ್ಕಪ್ಪನ ಜಾಗ ನಾನಾಗಲಿ ಯಾರು ತೊಗೊಳಕ್ಕಾಗಲ್ಲ. ಬಟ್ ಅವ್ರ ಪ್ರೀತಿಯಿಂದ ಕರೆಯೋದು ಭಾಳ ಸಂತೋಷ ಆಗುತ್ತೆ. ಆ್ಯಂಡ್ ಅವ್ರ ಪ್ರೀತಿ ಯಾವಾಗಲೂ ನನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ನನಗೆ ನಾವಿವಾಗ ಅದೇ ಮೇಡಮ್ಮು ಅದನ್ನೇ ಫಸ್ಟ್ ಹೇಳಿದ್ದೇನು ಅಂದರೆ, ಅಪ್ಪು ಸರ್ನ ನಾವು ಮತ್ತೆ ಇಲ್ಲಿ ರೀಕ್ರಿಯೇಟ್ ಮಾಡೋದಕ್ಕಂತೂ ಆಗೋದಿಲ್ಲ. ಸೊ ಅಂದರೆ ನಾವು ಲೆಟ್ ಅಸ್ ನಾಟ್ ಕಂಪೇರ್ ಯುವ ಟು ಅಪ್ಪು ಸರ್ ಎನಿಮೋರ್ ನನ್ನ ಪ್ರಕಾರ. ಯಾಕೆಂದರೆ ಯುವ ಹ್ಯಾಸ್ ಎ ಡಿಫ್ರೆಂಟ್ ಐಡೆಂಟಿಟಿ. ಅಪ್ಪು ಸರ್ನ ನಾವು ಮುಟ್ಟಕ್ಕೆ ಆಗೋದೇ ಇಲ್ಲ. ಆ್ಯಂಡ್ ಅದು ಮೇಡಮ್ದು ಕೂಡ ಅದೇನೇ ಆಶಯ ಆ್ಯಕ್ಚುಲಿ.
ಸೊ ನಾವು ಐ ಥಿಂಕ್ ವಿ ಶುಡ್ ನಾಟ್ ಬಿ ರಿಲೇಟಿಂಗ್ ಪದೇ ಪದೇ ನೀವು ಅಪ್ಪು ಸರ್ನ ನಾವು ಇದನ್ನು ಮಾಡ್ತೀವಿ ಬಿಕಾಸ್ ಅದು ನಾವು ಅಪ್ಪು ಸರ್ಗೆ ಇದನ್ನು ಮಾಡಬಾರ್ದು. ಈಗ ಯುವ ಶುಡ್ ಸ್ಟಾರ್ಟ್ ಹಿಸ್ ಓನ್ ಜರ್ನಿ. ಐ ಥಿಂಕ್ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕು ಇಡೀ ಸಿನಿಮಾದಲ್ಲಿ ನಾವು ಡಿಸೈಡ್ ಮಾಡಿರೋದು ಈ ಫಿಲಮಲ್ಲಿ. ಆ್ಯಂಡ್ ನೀವು ಆಗಲೇ ಕೇಳ್ದಂಗೆ ಸಿನಿಮಾಲ್ಲೂ ಕೂಡ ಅಪ್ಪು ಸರ್ ಅದೊಂಥರ ಗಿಮಿಕ್ ಅನ್ನಿಸ್ಬಿಡ್ಬಾರ್ದು. ನಾವು ಅಪ್ಪು ಸರ್ಗೆ ನಾವು ಒಂದೇನೋ ಒಂದು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅವರ ನಮ್ಮ ಒಂದು ರೀತಿಯಲ್ಲಿ ಈಗ ದೇವ್ರ ಥರ ನೋಡ್ತಿರೋಂಥ ಅಪ್ಪು ಸರ್ನ ನಾವು ತೊಗೊಂಬಂದು ಮತ್ತೆ ನೋಡಿ ಇದನ್ನ ಅದು ಐ ಥಿಂಕ್ ಅದು ಗಿಮಿಕ್ ಆಗ್ಬಿಡಬಾರ್ದು ಅಂತ ಅನ್ಸುತ್ತೆ. ಸೊ ಅಲ್ಲಿಗೆ ನಾವು ಲಿಮಿಟ್ ಮಾಡಿದ್ದೀವಿ. ಈಗ ಏನಿದ್ರು ಯುವ ಅವ್ರ ಜರ್ನಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಅಪ್ಪು ಸರ್ ಆಶೀರ್ವಾದದಿಂದ. ಓಕೆ, ಕೊನೆಯದಾಗಿ ಇಲ್ಲಿ ಈ ಸಿನಿಮಾದಲ್ಲಿ ಹಲವಾರು ನಟರಿದ್ದಾರೆ. ಸೊ ಸ್ಟಾರ್ ಕಾಸ್ಟ್ ಮತ್ತು ಕ್ರೂ ಹೇಳ್ಬಿಡ್ತೀನಿ. ಅದಾದಮೇಲೆ ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಮುಂಚೆ ಯುವ ಮತ್ತು ಸಂಪದ ಅವ್ರ ಜೊತೆ ಅತುಲ್ ಕುಲಕರ್ಣಿ ಅವರು ತುಂಬ ದೊಡ್ಡ ಒಂದು ರೋಲ್ ಪ್ಲೇ ಮಾಡ್ತಿದ್ದಾರೆ. ರಾಹುಲ್ ದೇವ್ ಶೆಟ್ಟಿ ಇದ್ದಾರೆ, ಆಮೇಲೆ ಶ್ರುತಿ ಮೇಡಮ್ ಮಾಡ್ತಿದ್ದಾರೆ, ಆಮೇಲೆ ಡಾಕ್ಟರ್ ಸೂರಿ ಬಗೀರಾ ಡೈರೆಕ್ಟರ್ ಅವರು ಇದರಲ್ಲಿ ಒಂದು ಪಾತ್ರ ಮಾಡ್ತಿದ್ದಾರೆ. ಪೂರ್ಣಚಂದ್ರ ಮೈಸೂರು ಅವರು ಆರ್ಕೆಸ್ಟ್ರಾ ಚಿತ್ರದ ಹೀರೋ ಹಾಗೂ ಇದರಲ್ಲೂ ಒಂದು ತುಂಬ ಇಂಪಾರ್ಟೆಂಟ್ ರೋಲ್ ಮಾಡ್ತಿದ್ದಾರೆ. ಜಾಲಿ ಜಾಕ್ ಅವರು ನಿಮಗೆ ಗೊತ್ತಿರಂಗೆ ಬಂದಾಗ ನೀವು ಸಿನಿಮಾ ಇಲ್ಲಿ ಹೇಗೆ ವಿಸಲ್ ಹೊಡೆದ್ರಿ, ಸಿನಿಮಾದಲ್ಲಿ ಅವರು ಒಂದೊಂದು ಸೀನ್ ಕೂಡ ಅಷ್ಟೇ ವಿಸಲ್ ವರ್ತಿ ಸೀನ್ಸ್ ಇದೆ. ಪುನೀತ್ ರುದ್ರನಾಗ್ ಮತ್ತೆ ಆದ್ಯ ಶ್ರೀರಾಮ್ ಅಂತ ಒಂದು ಮಗು ಈ ಸಿನಿಮಾದಲ್ಲಿ ಆಕ್ಟಿಂಗ್ ತುಂಬಾ ಪ್ರಮುಖವಾಗಿ ಪಾತ್ರ ಪ್ಲೇ ಮಾಡ್ತಿದೆ. ಅವರು ಏನಂದ್ರೆ ನಮ್ಮಮ್ಮ ಸೂಪರ್ ಸ್ಟಾರ್ ಅದಲ್ಲಿ ಕಾಣಿಸ್ಕೊಂಡಿದ್ರು. ಆಮೇಲೆ ಟೆಕ್ನಿಷಿಯನ್ಸ್ ಬಂದಾಗ ಇಲ್ಲೇ ಸತ್ಯ ಸರ್, DOP, ಮ್ಯೂಸಿಕ್ ಚರಣ್, ಎಡಿಟರ್ ದೀಪು, ಆರ್ಟ್ ಶಿವಕುಮಾರ್, KGF ನೋಡಿದವರು, ಮತ್ತೆ ಅಮರ್ ಮಾಸ್ತಿ ಡೈಲಾಗ್ಸ್ ಬರೀತಿದ್ದಾರೆ. ಆಕ್ಷನ್ ಬಂದು ಅರ್ಜುನ್ ಮತ್ತೆ ಚೇತನ್ ಡಿಸೋಜಾ ಅವ್ರು ಮಾಡ್ತಿದ್ದಾರೆ.